ಗ್ರಹ ಯುದ್ಧ ವಿನಾಶ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಗ್ರಹಗಳ ಬದಲಾವಣೆ, ಗ್ರಹಗಳ ಸಂಚಾರ ಅನ್ನೋದು ಮೇಷರಾಶಿಯಿಂದ ಮೀನರಾಶಿಯವರೆಗೆ ಸಾಕಷ್ಟು ಪರಿಣಾಮಗಳನ್ನು ಬೀರುತ್ತೆ. ಈಗ ಒಂದು ಜಾತಕದಲ್ಲಿ ಗ್ರಹಗಳು ಬಲವಾಗಿದ್ದಾಗ ಮಾತ್ರ ಒಳ್ಳೆಯ ದಿನಗಳಿರುತ್ತೆ. ಇಲ್ಲ ಅಂತ ಅಂದರೆ ನವಗ್ರಹಗಳಲ್ಲಿ ಶುಭ ಗ್ರಹವೂ ಇದೆ, ಅಶುಭ ಗ್ರಹವೂ ಇದೆ. ಅದರ ಪರಿಣಾಮ ಆಯಾ ಜಾತಕದ ಮೇಲೆ ಆಗ್ತಾ ಇರುತ್ತೆ. ಈಗ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ. ಕುಜ, ಶನಿ ಮೀನರಾಶಿಯಲ್ಲಿ ಈಗಾಗಲೇ ಇರೋದ್ರಿಂದ ಅದರ ಪ್ರಭಾವಗಳೇನು, ಪರಿಣಾಮಗಳೇನು? ಮೇಷರಾಶಿಗೆ ರವಿಗ್ರಹ ಇನ್ನೇನು ಏಪ್ರಿಲ್ 14ಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಅದರ ಎಫೆಕ್ಟ್ ಏನಿರುತ್ತೆ? ರಾಹು ಕೇತು ಮಧ್ಯದಲ್ಲಿ ಉಳಿದ ಗ್ರಹಗಳು ಇರೋದ್ರಿಂದ ಹಾಗಾದ್ರೆ ಕಾಳಸರ್ಪ ದೋಷ ಜನರನ್ನ ಕಾಡತ್ತಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಪಡ್ಕೊಳ್ಳೋಣ. ಅದರ ಜೊತೆಗೆ ಈಗ ದಿನ ಬೆಳಗಾದ್ರೆ ಯುದ್ಧದ ಬಗ್ಗೆ ನಾವು ಕೇಳ್ತಾ ಇದ್ದೀವಿ, ಯುದ್ಧದ ಪರಿಣಾಮಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಯಾವುದೋ ದೂರದ ದೇಶದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮ ನಾವು ದಿನ ಬೆಳಗಾದ್ರೆ ಅನುಭವಿಸ್ತಾ ಇದ್ದೀವಿ. ಹಾಗಾದ್ರೆ ಈ ಯುದ್ಧ ನಿಲ್ಲತ್ತಾ? ಈ ಎಲ್ಲ ಗ್ರಹಗಳ ಸಂಚಾರ ಯುದ್ಧದ ಮೇಲೆ ಪರಿಣಾಮ ಬೀರುತ್ತಾ? ಯಾವ ರಾಶಿಯವರಿಗೆ ಶುಭ ಫಲವನ್ನ ಕೊಡುತ್ತೆ, ಯಾವ ರಾಶಿಯವರಿಗೆ ಅಶುಭ ಫಲವನ್ನ ಕೊಡುತ್ತೆ? ದೋಷಗಳಿದ್ರೆ ಏನು ಮಾಡಬೇಕು, ಯಾವ ರೀತಿ ಎಚ್ಚರಿಕೆಯನ್ನ ವಹಿಸಬೇಕು? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಗೋಪಾಲ್ ಕೃಷ್ಣ ಶರ್ಮಾ ಗುರುಜಿ ಅವರು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜ್ಯೋತಿಷಿಗಳಾದಂತಹ ವಿಠಲ್ ಭಟ್ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ನಾನು ನಿಮ್ಮನ್ನ ಕೇಳೋದಾದ್ರೆ, ಈಗ ಈ ಗ್ರಹ ಅನ್ನೋದು ಅದರ ಬದಲಾವಣೆ, ಅದರ ಸಂಚಾರ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನ ಬೀರುತ್ತೆ? ಹಾಗಾದ್ರೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಧಾರೇ ಪ್ರಥಮಂ ಸಹಸ್ರಕಿರಣಂ ತಾರಾಧಿಪೋ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಿಬುಧಂ ಕಂಠೇ ಚ ವಾಚಸ್ಪತಿಂ ಭ್ರೂಮಧ್ಯೆ ಭೃಗುನಂದನಂ ದಿನಮಣೆ ಪುತ್ರಂ ತ್ರಿಕೂಟಸ್ಥಲೆ ನಾಡಿ ಮರ್ಮಸು ರಾಹುಕೇತು ಗುಳಿಕಾನ ನಿತ್ಯಂ ನಮಾಮ್ಯಾಯುಷೇ. ಇದು ನಮಗೆ ಜ್ಯೋತಿಷ್ಶಾಸ್ತ್ರದಲ್ಲಿ ನವಗ್ರಹಗಳ ಜೊತೆಯಲ್ಲಿ ಮತ್ತೊಂದು ಗ್ರಹ ಮಾಂದಿ ಗ್ರಹ, ಇದೆಲ್ಲದಕ್ಕೂ ಸಹಿತವಾಗಿ ನಮಸ್ಕಾರವನ್ನು ಮಾಡಿಕೊಂಡು ಗ್ರಹ ಚಿಂತನೆ ಮಾಡಬೇಕು ಅನ್ನುವಂಥ ಒಂದು ವಿಧಿ. ಇದು ಪ್ರಪ್ರಥಮವಾಗಿ ನಮಗೆ ಆಧಾರವಾಗಿರ್ತಕ್ಕಂತಹ ಒಂದು ಶ್ಲೋಕ. ಇದರೊಳಗೆ ಎಲ್ಲ ಗ್ರಹಗಳು ಬರ್ತದೆ, ಗುಳಿಕನು ಸಹಿತವಾಗಿ ಬರ್ತಾನೆ. ಅಂದರೆ ನಾವು ಚಿಂತನೆಯನ್ನು ಮಾಡುವಾಗ 9 ಗ್ರಹಗಳನ್ನು ಮಾತ್ರ ಚಿಂತನೆಯನ್ನು ಮಾಡ್ತೇವೆ ಸಾಧಾರಣವಾಗಿ, ನವಗ್ರಹಗಳು. ಆದರೆ ಗುಳಿಕನನ್ನು ಚಿಂತನೆ ಮಾಡಬೇಕು ಅನ್ನುವಂಥದ್ದು ಇದೆ. ಈ ಗುಳಿಕ ಹೇಳುವಂತಹದ್ದು ಅರ್ಥಾತ್ ಶನಿಪುತ್ರನಾಗಿರ್ತಕ್ಕಂತಹ ಮಾಂದಿ, ಅವನಿಗೆ ಗುಳಿಕ ಅಂತ ಹೆಸರು. ಅವನು ಸಹಿತವಾಗಿ ಯುದ್ಧವನ್ನು ಮಾಡುವವನೇ, ಯುದ್ಧವನ್ನು ಪ್ರಚೋದಿಸುವವನು. ಮಾಂದಿಯಿಂದಲೂ ಯುದ್ಧ ಪ್ರಚೋದನೆ ಆಗ್ತದೆ. ಅದು ದೈಹಿಕವಾಗಿ ಆಗಿರಬಹುದು ಅಥವಾ ಸಾರ್ವತ್ರಿಕವಾಗಿ ಆಗಿರಬಹುದು. ಹೀಗೆ ಗ್ರಹಗಳು ಮನುಷ್ಯನ ಮೇಲೆ ಹಲವು ರೀತಿಯಾದಂತಹ ಪರಿಣಾಮವನ್ನು ಬೀರ್ತದೆ. ನಾವೆಲ್ಲ ಭೂಚರರು, ಭೂಮಿಯಲ್ಲಿ ಸಂಚಾರವನ್ನು ಮಾಡತಕ್ಕಂಥವರು. ಆ ಗ್ರಹಗಳೆಲ್ಲವೂ ಸಹಿತವಾಗಿ ಖೇಚರರು, ಆಕಾಶ ಮಾರ್ಗವಾಗಿ ಸಂಚಾರವನ್ನು ಮಾಡತಕ್ಕಂಥವರು. ಖೇಚರರು, ಭೂಚರರು, ಜಲಚರರು, ಹಡಗು ಇತ್ಯಾದಿಗಳೆಲ್ಲವೂ ಸಹಿತವಾಗಿ ಜಲಚರ. ಹೀಗಾಗಿ ಈ 3 ಭಾಗದಲ್ಲೂ ಸಹಿತವಾಗಿ ತೊಂದರೆಗಳಾಗುವಂತಹ ಕಾಲ ಯಾವುದು ಅಂದರೆ ಸಂಧಿಕಾಲ. ಇಲ್ಲಿ ಸಂಧಿಕಾಲ ಯಾವುದು ಅಂದರೆ ನಮಗೆ ಹೇಳಿರ್ತಕ್ಕಂಥದ್ದು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ, ಈ 3 ರಾಶಿ ಸಂಧಿಗಳು ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳುವಂತಹದ್ದೇನು? ಆಶ್ಲೇಷಾಂತಂ ಕರ್ಕಾಟಕ, ಜ್ಯೇಷ್ಠಾಂತಂ ವೃಶ್ಚಿಕ, ರೇವತ್ಯಂತಂ ಮೀನ. ಇಲ್ಲಿಗೆ ನಕ್ಷತ್ರ ಸಂಧಿ ಆಗ್ತದೆ, ರಾಶಿ ಸಂಧಿ ಆಗ್ತದೆ. ಈಗಾಗಿರ್ತಕ್ಕಂಥದ್ದು ಜಲಸಂಧಿ. ಆ ಜಲಸಂಧಿಯ ಭಾಗದ ವಿಶೇಷತೆಯೇ ಇಲ್ಲಿ ಗ್ರಹಗಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವಾಗಿರ್ತಕ್ಕಂಥದ್ದು. ಆ ಗ್ರಹಗಳಲ್ಲಿ ಕುಜ ತಾರಾಗ್ರಹದಲ್ಲಿ ಮೊದಲನೇವರು. ಗ್ರಹಗಳು ಅಂದರೆ 5 ಗ್ರಹಗಳು ನಮಗೆ ಮುಖ್ಯವಾಗಿ, ನವಗ್ರಹಗಳು ಬೇರೆ. 5 ಗ್ರಹಗಳು ಕುಜ, ಬುಧ, ಗುರು, ಶುಕ್ರ, ಶನಿ. ಈ 5 ಗ್ರಹಗಳು ಮನುಷ್ಯನ ಮೇಲೆ ಅಥವಾ ಭೂಮಿಯ ಮೇಲೆ ವಿಶೇಷವಾದಂತಹ ಪರಿಣಾಮವನ್ನು ಕೊಡ್ತದೆ. ಒಂದೊಂದು ಯೋಗವನ್ನು ಕೊಡ್ತಾವೆ, ಜೊತೆಯಲ್ಲಿ ಕಠಿಣ ಯೋಗವನ್ನು ಕೊಡ್ತದೆ. ಈಗ ನಡೀತಾ ಇರತಕ್ಕಂಥದ್ದು ಕಠಿಣ ಯೋಗ. ಕಾರಣ ಯಾಕೆ ಅಂತಂದರೆ ಕುಜ ಮತ್ತು ಶನಿಯರ ಯುತಿ. ಒಬ್ಬವನು ಕಷ್ಟ ಕೊಡುವವನು, ಮತ್ತೊಬ್ಬವನು ನಷ್ಟ ಮಾಡುವವನು. ಹೌದೌದು, ಅವರ ಜೊತೆಯಲ್ಲಿ ರಾಜಕೀಯದ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯ ಸೇರ್ಕೊಂಡಿದ್ದಾನೆ.
ತನ್ನತನವನ್ನು ಅಹಂಕಾರ ತನ್ನತನವನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ. ಇನ್ನು ಎರಡನೇದಾಗಿ ಅಲ್ಲಿ ಬುಧನ ಯುತಿ, ಹಾಸ್ಯ ಪ್ರಯತ್ನ. ಹೀಗಾಗಿ ಬುಧ ಅಲ್ಲಿ ಸೇರಿದಾಗ 3 ಶುಭ ಗ್ರಹಗಳ ಜೊತೆಯಲ್ಲಿ, ಅಂದ್ರೆ ಅರ್ಥಾತ್ ಪಾಪಗ್ರಹಗಳ ಜೊತೆಯಲ್ಲಿ ಸೇರಿದಂತಹ ಬುಧನು ಪಾಪಗ್ರಹವೇ ಆಗ್ತಾನೆ. ಇಂದಿನ ನಾವು ದಿವಸವನ್ನು ಯೋಚನೆಯನ್ನು ಮಾಡೋದಿದ್ರೆ ಈ 4 ಪಾಪಗ್ರಹಗಳು ಸಹಿತವಾಗಿ ಮೀನರಾಶಿಯಲ್ಲಿದೆ. ಅದು ಕೊನೆಯ ರಾಶಿ, ಸಂಧಿಯ ರಾಶಿ, ಅದರಲ್ಲೂ ಜಲಸಂಧಿಯ ರಾಶಿ. ಮೀನರಾಶಿ ಅಂದ್ರೆ ಜಲಚರರು ಓಡಾಡುವಂತಹ ಜಾಗ. ಅಂತಹ ಆ ಸಂಧಿಯ ಸಂದರ್ಭದಲ್ಲಿ ಇರತಕ್ಕಂತಹ ಗ್ರಹಗಳು ವಿಶೇಷವಾದಂತಹ ದುಷ್ಪರಿಣಾಮವನ್ನು ಲೋಕಕ್ಕೆ ಕೊಡ್ತದೆ. ಇಲ್ಲಿ ಲೋಕ ಹೇಳುವಂತಹ ಶಬ್ದಕ್ಕೆ ಅರ್ಥ ಇರತಕ್ಕಂತಹದ್ದು 2 ರೀತಿಯಲ್ಲಿ. ಲೋಕಸ್ತು ಭುವನೇ ಜನೆ, ಜನರಿಗೂ ತೊಂದರೆಯಾಗ್ತದೆ, ಲೋಕಕ್ಕೂ ಅರ್ಥಾತ್ ಭುವನಕ್ಕೂ ತೊಂದರೆಯಾಗ್ತದೆ. ಆ ಭುವನಕ್ಕೆ ತೊಂದರೆ ಆ ಮಧ್ಯಭಾಗದಲ್ಲಿ ನಡೀತಾ ಇದೆ, ಈಗ ಸಂಧಿಯ ಭಾಗದಲ್ಲಿ ನಡೀತಾ ಇದೆ. ಲೋಕಕ್ಕೆ ಎಲ್ಲ ಸಾರ್ವತ್ರಿಕವಾದಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹಿತವಾಗಿ ತೊಂದರೆಯನ್ನು ಕೊಡ್ತಾ ಇದೆ. ಈಗ ನಾವು ಹಾಗಾದ್ರೆ ಈ ಜಲಸಂಧಿಯ ಪರಿಣಾಮ ನಾವು ಅನುಭವಿಸ್ತಾ ಇದ್ದೇವೆ. ಗ್ರಹಗಳು ಇಲ್ಲದೇ ಇಲ್ಲ. ಈ ಗ್ರಹಗಳು 9 ಗ್ರಹಗಳು, ಈ 12 ರಾಶಿ, 27 ನಕ್ಷತ್ರ ನಾವು ಮೇಲ್ಮುಖವಾಗಿ ನೋಡ್ತೇವೆ ಖೇಚರರಾಗಿ. ಆದ್ರೆ ಅವೆಲ್ಲವೂ ಸಹಿತವಾಗಿ ನಮ್ಮ ದೇಹದಲ್ಲೂ ಇರ್ತದೆ. ನಮ್ಮ ದೇಹದಲ್ಲಿ 12 ಭಾಗವನ್ನು ಮಾಡಿದ್ದಾರೆ. ಆ 12 ಭಾಗದಲ್ಲಿ 9 ಗ್ರಹಗಳ ಸಂಚಾರ ಇರ್ತದೆ. ಅವೆಲ್ಲವೂ ಸಹಿತವಾಗಿ ನಮಗೂ ಸಹಿತವಾಗಿ ಪರಿಣಾಮವನ್ನು ಕೊಡ್ತದೆ. ಅದರಿಂದ ಲೋಕಸ್ತು ಭುವನೇ ಜನೆ, ಲೋಕಕ್ಕೆ, ಲೋಕ ಆಳುವಂತಹ ಶಬ್ದಕ್ಕೆ ಜನರಿಗೆ ಹಾಗೂ ಭುವನಕ್ಕೆ 2 ರೀತಿಯಲ್ಲೂ ತೊಂದರೆಯಾಗುವಂತಹ ಒಂದು ಸಂಧಿಯ ಕಾಲ. ಆ ಸಂಧಿಯಲ್ಲಿ ಈಗ ನಡೀತಾ ಇರತಕ್ಕಂತಹ ಯುದ್ಧ, ಗ್ರಹಗಳು ಅಲ್ಲಿ ಸೇರಿಕೊಂಡದ್ದರಿಂದ ಇಲ್ಲಿ ಗ್ರಹಗಳು ಚದುರಿ ಹೋದಾಗ, ಉದಾಹರಣೆಗೆ ಈಗ ರವಿ ಮೇಷಕ್ಕೆ ಬರ್ತಾ ಇದ್ದಾನೆ, 14ನೇ ತಾರೀಕಿಗೆ ಮೇಷಕ್ಕೆ ಬರ್ತಾ ಇದ್ದಾನೆ. ಮೇ 11ನೇ ತಾರೀಕಿಗೆ ಕುಜ ಬದಲಾವಣೆ ಆಗ್ತಾನೆ, ಕುಜನು ಸಹಿತವಾಗಿ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಆಯ್ತಾ, ಬುಧನ ಬದಲಾವಣೆ ಆಗ್ತದೆ. ಹೀಗೆ ಗ್ರಹಗಳು ಚದುರಿ ಹೋದಾಗ ಅಲ್ಲಿ ಶನಿ ಒಬ್ಬವನೇ ಉಳ್ಕೊಳ್ತಾನೆ. ಅಂದ್ರೆ ಶುಷ್ಕ, ಅವನು ಬತ್ತಿ ಹೋಗಿರುವಂತಹ ಪ್ರದೇಶ, ಅಥವಾ ತನ್ನನ್ನೇ ತಾನು ಅಣಕಿಸಿಕೊಳ್ಳುವಂತಹ ಸಮಸ್ಯೆ ಬರ್ತದೆ. ಯಾಕೆ ಯುದ್ಧ ಮಾಡಿದ್ನಪ್ಪ ಅಂತ ಸಮಸ್ಯೆ ಉಂಟಾಗ್ತದೆ. ಈ ರೀತಿಯಂತಹ ಸಮಸ್ಯೆಯನ್ನು ತರುವಂತಹದ್ದು ಅಲ್ಲಿ ಶನಿ ಒಬ್ಬವನೇ ಉಳಿದಾಗ. ಅಂದಾಗ ಗ್ರಹಗಳು ಚಾರದಲ್ಲಿರುವಂತಹ ಸಂದರ್ಭದಲ್ಲಿ, ಗ್ರಹಗಳು ಒಂದಕ್ಕೆ ಒಂದು ತಾಗಿ ಅವು ಮುಂದುವರಿಯುವಂತಹ ಸಂದರ್ಭದಲ್ಲಿ, ಅಂದ್ರೆ ಯುದ್ಧದ ಸಂದರ್ಭದಲ್ಲಿ, ಗ್ರಹ ಯುದ್ಧ ಅಂತ ಹೆಸರು ಅದಕ್ಕೆ. ಗ್ರಹಗಳು ಯುದ್ಧವನ್ನು ಮಾಡುವಂತಹ ಕಾಲ ಯಾವುದು ಅಂದ್ರೆ ಒಂದೇ ರೇಖೆಯ ಮೇಲೆ ಗ್ರಹಗಳ ಸಂಚಾರ ಆಗುವಂತಹ ಕಾಲ, ಅದು ಗ್ರಹ ಯುದ್ಧ. ಆ ಗ್ರಹ ಯುದ್ಧದ ಸಂದರ್ಭದಲ್ಲಿ ಲೋಕ ಕಂಟಕವಾಗಿರ್ತದೆ, ಅರ್ಥಾತ್ ವಿನಾಶವಾಗಿರ್ತದೆ. ಗ್ರಹ ಯುದ್ಧ, ಅದರ ವಿನಾಶದ ಭವಿಷ್ಯ ಯಾವ ರೀತಿಯಲ್ಲಿ ಇರುತ್ತದೆ ಹೇಳುವಂತಹದ್ದು ಇವತ್ತಿನ ಪ್ರಶ್ನೆ. ಗ್ರಹ ಯುದ್ಧ, ವಿನಾಶ, ಭವಿಷ್ಯ. ಕುಜ ಶನಿ ಹಾಗಾದ್ರೆ ಮೀನರಾಶಿಯಲ್ಲಿ ಇರುವಲ್ಲಿಯವರೆಗೆ ಸಮಸ್ಯೆ ತಪ್ಪಿದ್ದಲ್ಲ, ಜಾಸ್ತಿ ಆಗ್ತಾ ಹೋಗ್ತದೆ. ಕುಜ ಬೆಂಕಿ, ಇವನು ವಾಯು, ಬಿರುಗಾಳಿ. ನೀವು ಆಗ ಹೇಳಿದಾಗೆ ಬೆಂಕಿ ಮತ್ತು ಬಿರುಗಾಳಿಗಳು ಸೇರಿದಿರ್ತಕ್ಕಂಥದ್ದು. ಎಸ್ ಗುರುಜಿ, ದೇಶದ ಮೇಲೆ, ಯುದ್ಧದ ಮೇಲೆ ಅದರ ಪರಿಣಾಮ ಹೇಳಿದ್ರಿ. ಇನ್ನು ವಿಠಲ್ ಭಟ್ರೆ, ಈಗ ಕುಜ ಬೆಂಕಿ, ಶನಿ ಗಾಳಿಯನ್ನ ಪ್ರತಿನಿಧಿಸುತ್ತೆ. ಹಾಗಿರುವಾಗ ಈ ಕುಜ ಮತ್ತು ಶನಿ ಮೀನ ರಾಶಿಯಲ್ಲಿ ಇರೋದು ಯಾವ್ಯಾವ ರಾಶಿಯ ಮೇಲೆ ಅದರ ಪರಿಣಾಮ ಇರುತ್ತೆ? ಯಾವ್ಯಾವ ರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತೀರಿ? ಗುರವೇ ರಾಘವೇಂದ್ರಾಯ ಭಾರತೀಯತಗೇ ನಮಃ, ಗುರುಭ್ಯೋ ನಮಃ. ಈ ಮಂದಮಂಗಳ ಯೋಗ ಅಂತ, ಶನಿ ಮತ್ತು ಕುಜನ ಯುತಿಯನ್ನು ಮಂದಮಂಗಳ ಯೋಗ ಅಂತ ಕರಿತೀವಿ. ಈ ಮಂದಮಂಗಳ ಯೋಗದಲ್ಲಿ ಬಹುಮುಖ್ಯವಾಗಿ ಇದನ್ನು ನಾವು ತುಂಬ ಸುಲಭವಾಗಿ ಅರ್ಥ ಮಾಡ್ಬೇಕಾದ್ರೆ ಬಿಸಿ ತುಪ್ಪ ಅಂತ, ಉಗಿದರೆ ತುಪ್ಪ ವ್ಯರ್ಥ ಆಗ್ಬಿಡುತ್ತೆ, ನುಂಗಿದ್ರೆ ಗಂಟಲು ಸುಟ್ಟು ಹೋಗುತ್ತೆ ಅನ್ನುವಂಥ ಪರಿಸ್ಥಿತಿಯನ್ನು ಈ 2 ಗ್ರಹಗಳ ಯುತಿ ಸ್ಪಷ್ಟವಾಗಿ ತೋರಿಸ್ತದೆ. ಅದು ಪ್ರಪಂಚದ ಮೇಲೆ ಆಗಿರಬಹುದು, ವೈಯಕ್ತಿಕ ಒಬ್ಬೊಬ್ಬರ ರಾಶಿಯವರ ಮೇಲೆ ಬೇಕಾದರೂ ಆಗಿರಬಹುದು. ಪ್ರಪಂಚದಲ್ಲಿ ಆಗಲೇ ತೈಲದಿಂದಾಗಿ, LPG ಇತ್ಯಾದಿ CNG ಇಂದಾಗಿ ಬಿಸಿ ತುಪ್ಪ ಆಗೋಗಿದೆ, ದೇಶಗಳಿಗೆ ಬಿಸಿ ತುಪ್ಪ ಆಗೋಗಿದೆ. ಇನ್ನು ವೈಯಕ್ತಿಕ ಜಾತಕಗಳು ಬಿಡ್ತದ, ಅಲ್ಲೇ ಆದಾಗ ಇಲ್ಲೂ ಅದರ ಅವಸ್ಥೆ ಬಂದೇ ಬರ್ತದೆ. ಆದರೆ ಯಾವ ರಾಶಿಗಳಿಗೆ ಸಮಸ್ಯೆ ಅಂತ ಕೇಳಿದಾಗ 12 ರಾಶಿಯವರೆಗೂ ಪ್ರಭಾವ ಇರದೇ ಇರ್ತದೆ, ಸಮಸ್ಯಾತ್ಮಕ ಪ್ರಭಾವ ಇರ್ತದೆ. ಇಲ್ಲಿ ಷಷ್ಠ, ಈಗ ಉದಾಹರಣೆಗೆ ಈಗ ಮೀನದಲ್ಲಿ ಅಂತಂದ್ರೆ ತುಲಾರಾಶಿಯವರಿಗೆ ಅದು ಷಷ್ಠ, 2 ಪಾಪಗ್ರಹಗಳು ಶುಭ ಫಲಗಳನ್ನು ಕೊಡಬೇಕು ಅಂತ ತುಲಾರಾಶಿಯವ್ರಿಗೊಂದು ಸ್ವಲ್ಪ ಶುಭ ಹೇಳ್ಬೋದೇ ವಿನಃ ಮಿಕ್ಕ ಎಲ್ಲಾ ರಾಶಿಗಳಿಗೂ ಸಹ ಅದು ಸಮಸ್ಯೆದಾಯಕವಾಗಿಯೇ ಇರ್ತದೆ. ಯಾಕೆ ಅಂತಂದ್ರೆ ಅವರವರ ರಾಶಿಯಿಂದ ಶನಿ 8ನೇ ಮನೆ ಅಧಿಪತಿ, ಕುಜ 8ನೇ ಮನೆ ಅಧಿಪತಿ, ಇವರಿಬ್ಬರ ಯುತಿಯಿಂದ ಎಷ್ಟನೇ ಮನೆಯಲ್ಲಿ ಅದು ಸಂಧಿ ಆಗ್ತಾ ಇರೋದು ಅನ್ನೋದರ ಆಧಾರದ ಮೇಲೆ 12 ರಾಶಿಯವರೆಗೂ ವಿಚಿತ್ರವಾಗಿರತಕ್ಕಂಥ ಫಲವೇ ಸಿಗಲಿದೆ. ರಾಶ್ಯಾಧಿಪತಿಯಾದ
ಕುಜ ಲಾಭಾಧಿಪತಿ ಹಾಗೂ ಕರ್ಮಾಧಿಪತಿಯೊಂದಿಗೆ ವ್ಯಯದಲ್ಲಿ ಕೂತ್ಕೊಂಡಿದ್ದಾನೆ ಅಂದಾಗ ಮೇಷರಾಶಿಯವರಿಗೆ ಉದ್ಯೋಗ, ವ್ಯಾಪಾರ, ವ್ಯವಹಾರಾದಿ ಎಲ್ಲ ವಿಚಾರಗಳಲ್ಲೂ, ಆರೋಗ್ಯಾದಿ ವಿಚಾರಗಳಲ್ಲೂ ಎಲ್ಲ ಕಡೆ ಆರೋಗ್ಯ ಯಾವ ರಾಶಿಯವರಿಗೂ ಒಳ್ಳೇದಂತೂ ಶುಭ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಲಾರಾಶಿ ಒಂದು ಷಷ್ಠದಲ್ಲಿ ಇರೋದ್ರಿಂದ ಶುಭ ಫಲ ಅಂತ ಹೇಳಬೇಕೇ ವಿನಃ ಮಿಕ್ಕಿ ಯಾವ ರಾಶಿಯವರಿಗೂ ಅತ್ಯುತ್ತಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೇ ರಾಶಿಗಳಿಗೆ ಮಾತ್ರ ಸಮಸ್ಯೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಈ ಯುತಿನೇ ಆ ಥರದ್ದು, ಇದೊಂಥರ ವಿಷ ಇದ್ದಂಗೆ, ಯಾವ ರಾಶಿಯವ್ರು ಕುಡಿದ್ರು ಸಮಸ್ಯೆನೇ ಅದು. ಸೊ ಆದ್ರಿಂದ ಇದು ನಿಮ್ಮ ರಾಶಿಯಿಂದ ಶನಿ ಎಷ್ಟನೇ ಮನೆ ಅಧಿಪತಿಯನ್ನು, ಈಗ ವೃಷಭಕ್ಕೂ ಅಷ್ಟೇ 10ನೇ ಮನೆ ಅಧಿಪತಿ ಆಗ್ತಾನೆ, 9ನೇ ಮನೆ ಅಧಿಪತಿ ಆಗ್ತಾನೆ. ಅದು ಭೂಮಿಕಾರಕ ವ್ಯಯಾಧಿಪತಿಯೊಂದಿಗೆ ಸೇರ್ಕೊಂಡಿದ್ದಾಗ ವೃಷಭ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ, ತಂದೆಯವರ ಆರೋಗ್ಯದ ವಿಚಾರಗಳು, ಉದ್ಯೋಗಾದಿ ವಿಚಾರಗಳು ಬಿಸಿ ತುಪ್ಪ ಆಗ್ಬಿಟ್ಟಿರುತ್ತೆ. ಈ ಕಡೆ ಅವ್ರಿಗೆ ಬಿಟ್ಕೊಡೋಕ್ಕೂ ಆಗಲ್ಲ, ಈ ಕಡೆ ಒಪ್ಕೊಳ್ಳೋಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿಗಳಾಗ್ಬಿಟ್ಟಿರುತ್ತೆ. ಮಿಥುನ ರಾಶಿಯವರಿಗೆ ಉದ್ಯೋಗ ಸ್ಥಾನದಲ್ಲೇ ಮಂದ ಮಂಗಳ ಯೋಗ. ಮಿಥುನ ರಾಶಿಯವರಿಗೆ ಉದ್ಯೋಗವೇ ದೊಡ್ಡ ಬಿಸಿ ತುಪ್ಪ ಆಗ್ಬಿಡುತ್ತೆ. ಉದ್ಯೋಗ ಬಿಡೋಕ್ಕೂ ಆಗಲ್ಲ, ಅಲ್ಲಿ ಕಂಟಿನ್ಯೂ ಮಾಡೋಕ್ಕೂ ಆಗಲ್ಲ. ಒಂಥರ ವಿಚಿತ್ರವಾದ ಸ್ಥಾನ ಆಗೋಗಿದೆ ನಂದು ಅಂತ ಹೇಳಿ. ಇದು ಪ್ರತಿಯೊಂದು ರಾಶಿಯವರಿಗೂ ಒಂದೊಂದು ರೀತಿಯಲ್ಲಿ ಇದು ಪ್ರಭಾವ ಬೀರ್ತದೆ. ಓಕೆ, ಇದು ಕುಜ ಶನಿ ಮೀನರಾಶಿಗೆ ಪ್ರವೇಶ, ರಾಶಿಗಳ ಮೇಲೆ, ದೇಶದ ಮೇಲೆ ಹೇಳಿದ್ರಿ. ಇದರ ಪರಿಣಾಮ ರಾಜಕೀಯ ವರ್ಗದ ಮೇಲೆ ಏನಾದರೂ ಬೀಳೋ ಸಾಧ್ಯತೆ ಇದೆಯಾ? ಖಂಡಿತವಾಗಿ. ಯಾಕೆಂದ್ರೆ ಈಗ ರವಿ ಮೀನರಾಶಿಯಲ್ಲೇ ಇದ್ದಾನೆ, ಈಗ ಗುರುವಿನ ಮನೆಯಲ್ಲಿದ್ದಾನೆ. ಆದರೆ ಗುರುವಿನ ಮನೆಯಲ್ಲಿದ್ದಾಗ ರವಿ ಒಳ್ಳೆ ಫಲವನ್ನು ಕೊಡಬೇಕು. ಆದರೆ ಅಲ್ಲಿ ಏನಾಗಿದೆ ಅಂದರೆ, ರವಿ ಮತ್ತು ಕುಜರ ಯುತಿ ಆಯಿತು ಅಂದರೆ ಇವನು ರಾಜಕೀಯದ ಅಧಿಪತಿ ಆಗಿರತಕ್ಕಂತಹ ಸೂರ್ಯ ಕುಜನ ಒಟ್ಟಿಗೆ ಸೇರಿದಾಗ ಅಘರತಂ ಅತೀ ಕಷ್ಟವನ್ನು ಕೊಡ್ತಾನಂತೆ, ಅತೀ ಕಷ್ಟವನ್ನು ಕೊಡ್ತಾನೆ. ಇನ್ನು ರವಿ ಶನಿಯ ಒಟ್ಟಿಗೆ ಸೇರಿದಾಗ ಅಲ್ಲಿ ಶತ್ರುತ್ವ, ರಾಜಕೀಯದಲ್ಲೇ ಗೊಂದಲಗಳು, ರಾಜಕೀಯದಲ್ಲೇ ಶತ್ರುತ್ವ, ಒಳ ಮನಸ್ಸು ಸರಿಯಾಗಿರುವುದಿಲ್ಲ, ಒಳ ಮನಸ್ಸಿನಲ್ಲಿ ಬೇಗುದಿ ಹೊತ್ಕೊಂಡಿರ್ತದೆ. ಉದಾಹರಣೆಗೆ ವ್ರೀಹಿ ಅಗ್ನಿ ಅಂತ ಒಂದಿದೆ. ವ್ರೀಹಿ ಅಂದರೆ ಭತ್ತ. ಆ ಭತ್ತದ ಹೊಟ್ಟಿದೆ ನೋಡಿ, ಹೊಟ್ಟಿನ ರಾಶಿ, ಅದರ ಒಳಭಾಗದಲ್ಲಿ ಬೆಂಕಿ ಇದು ಕೆಂಡವನ್ನಿಟ್ಟಾಗ ಅದು ಶೀಘ್ರವಾಗಿ ಇದಾಗಲ್ಲ, ಅದೇನು ನಿಧಾನವಾಗಿ ಸುಡ್ತಾ ಇರ್ತದೆ. ಹೀಗಾಗಿ ಬಹಳ ಕಾಲದಿಂದಲೂ ಇರತಕ್ಕಂತಹ ಬೇಗುದಿಯನ್ನ ತನ್ನ ಒಡಲಲ್ಲೇ ಇಟ್ಟುಕೊಂಡಿರ್ತಕ್ಕಂತಹದ್ದು. ಈ ಸಂದರ್ಭ ಬಂದಿರತಕ್ಕಂತಹದ್ದು ಈಗ ಸಾಧಾರಣ 27 ವರ್ಷದ ನಂತರ ಅಂತ ಹೇಳ್ಬಹುದು. ಯಾಕೆಂದ್ರೆ 27 ವರ್ಷಕ್ಕೊಂದ್ಸರಿ, 30 ವರ್ಷಕ್ಕೊಂದ್ಸರಿ ಶನಿ ಚೇಂಜ್ ಆಗ್ತಾನೆ, ಮೀನರಾಶಿಗೆ ಬಂದಿರತಕ್ಕಂತಹದ್ದು. ಹಾಗಂತ ಇದು ಆರಂಭವಾಗಿದ್ದು ಯಾವಾಗಿಂದ? 2023ನೇ ಇಸ್ವಿಯಲ್ಲೇ ಆರಂಭ ಆಗಿ ಹೋಗಿದೆ. 2023ನೇ ಇಸ್ವಿ ಅಕ್ಟೋಬರ್ದಿಂದನೇ ಇದು ಆರಂಭವಾಗಿದೆ. ಆರಂಭವಾಗಿದ್ರು ಅದು ತನ್ನಿಂದ ತಾನೇ ಸ್ವಲ್ಪ ತಮ್ಮ ದೇಶಗಳನ್ನು ತಾವು ಉಳಿಸ್ಕೊಳ್ಬೇಕು ಹೇಳುವಂತಹ ಒಂದು ಅಹಂಕಾರದಿಂದ ಇದು ಬೆರೀತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಕುಜ ಮತ್ತು ಶನಿ 2 ಗ್ರಹಗಳು. ಈ ಶನಿ ಏನಾಗಿದ್ದಾನೆ, ಮೀನರಾಶಿಯಲ್ಲಿದ್ದಾನೆ. ಶನಿ ಈ ಗ್ಯಾಸ್ ಇತ್ಯಾದಿಗಳನ್ನೆಲ್ಲ ಉತ್ಪಾದಿಸುವಂತಹ ಒಂದು ಪ್ರದೇಶ ಅಥವಾ ಮರಳಿನ ಪ್ರದೇಶ ಅಂತ ಹೇಳ್ಬೋದು. ಆ ಮರಳಿನ ಪ್ರದೇಶದಲ್ಲಿ ಅಥವಾ ಗ್ಯಾಸ್ ಬಾವಿ ಇತ್ಯಾದಿಗಳನ್ನು ಉತ್ಪಾದನೆಯನ್ನು ಮಾಡಿ ಲೋಕಕ್ಕೆಲ್ಲ ಹಂಚೋದು, ಕೊಡುವಂತಹ ಪ್ರದೇಶ. ಅದೇ ಜಲಸಂಧಿ, ಆ ತೈಲ ಸಂಧಿ, ಆ ಭಾಗದಲ್ಲಿ ಶನಿ. ಕುಜ ಯಾರು ಇಲ್ಲಿ ಅಂತಂದ್ರೆ ಅಮೇರಿಕ. ನಾವು ಉದಾಹರಣೆಗೆ ಟ್ರಂಪ್ ಅಂತ ನಾವು ತೆಗೆದುಕೊಳ್ಬಹುದು. ಅಂದ್ರೆ ತನ್ನತನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೋರಾಟ. ಇಲ್ಲಿ ಹಾಸ್ಯ, ಬುಧ ಸೇರ್ಕೊಂಡ. ಬುಧನು ಸತತ ಹಾಸ್ಯ ರುಚಿರ್ಜ್ಞ. ಅವನನ್ನು ನೋಡಿದ್ರೆ ಹಾಸ್ಯ ಕಾಣಿಸ್ತದೆ, ಲೋಕಕ್ಕೆಲ್ಲ ಹಾಸ್ಯಮಯವಾಗಿ ಮಾಡ್ತಾನೆ. ಈ ರೀತಿಯಲ್ಲಿ ಮಾಡುವಂತಹದ್ದು ಬುಧ. ಅಂದ್ರೆ ಅದು ಯಾಕಾಗಿ? ರಾಜಕೀಯಕ್ಕಾಗಿ. ಅಲ್ಲಿ ಸೂರ್ಯ ಇದ್ದಾನೆ. ಅಂದ್ರೆ ತನ್ನತನವನ್ನು ಉಳಿಸಿಕೊಂಡು ತಾನು ಮತ್ತೆ ಮೆರೆಯಬೇಕು ಅನ್ನುವಂತಹ ಒಂದು ಆಲೋಚನೆ, ತನ್ನ ಬಿಟ್ಟು ಯಾರು ಇಲ್ಲ ಹೇಳುವಂತಹ ಒಂದು ಅಹಂಕಾರ. ಆ ಅಹಂಕಾರವನ್ನು ಪ್ರತಿನಿಧಿಸುವುದು ಇಲ್ಲಿ ಕುಜ ಮತ್ತು ರವಿಯರ ಯುತಿಯಿಂದ. ಭೌಮೇನ ಅಘರತಾಂ ಅಂದ್ರೆ ಅತಿ ಕಷ್ಟವನ್ನು ಅನುಭವಿಸುವುದು, ಅತಿ ಕಷ್ಟವನ್ನು ಹಂಚುವುದು. ಇಲ್ಲಿ ಯಾರಿಗೆ? ಲೋಕಕ್ಕೆಲ್ಲ ಹಂಚುವುದು. ಈಗ ನೋಡಿ, ಅಲ್ಲಿ ಯುದ್ಧ ಆಗ್ತಾ ಇದೆ. ಆ ಯುದ್ಧದ ಪರಿಣಾಮ ಲೋಕಕ್ಕೆಲ್ಲ ಆಗ್ತಾ ಇದೆ. ಎಲ್ಲರೂ ಸಹಿತವಾಗಿ ಬೇಗುದಿ, ಯಾರ ಕಂಡಿದ್ರು ಸಹಿತವಾಗಿ ಯುದ್ಧ ಏನ್ ನಡೀತದೆ ಹೇಳಿ ಟಿವಿ ನೋಡ್ತಾ ಇರ್ತಾರೆ, ಅಥವಾ ಬೆಳಗ್ಗೆ ಪೇಪರ್ ನೋಡ್ತಾ ಇರ್ತಾರೆ, ಇದು ಮುಗೀತಾ, ಯುದ್ಧ ಮುಗೀತಾ ಹಾಳಿ. ಈ ರೀತಿಯಂತಹ ಸಮಸ್ಯೆಗಳು. ಇದಕ್ಕೆಲ್ಲ ಮೂಲ ಕಾರಣ ಆಗಿರತಕ್ಕಂತಹದ್ದು ಮೀನರಾಶಿಯಲ್ಲಿ ಇರತಕ್ಕಂತಹ ಶನಿಯಿಂದ ಅಂತ ಹೇಳೋಣ. ಅವನು ಇಷ್ಟು ವರ್ಷದವರೆಗೆ ಸಂಚಾರ ಮಾಡಿಲ್ವಾ? ಆಗಿದೆ. ಕುಜನ ಯುತಿ ಆದಾಗ ಇದು ಅಪರೂಪಕ್ಕೆ ಆಗುವಂತಹದ್ದು. ಆ ಕುಜ ಮತ್ತು ಶನಿಯರ ಯುತಿ ಆಯಿತು ಅಂದ ತಕ್ಷಣದಲ್ಲಿ ಎಲ್ಲಾದ್ರೂ ಒಂದು ಭಾಗದಲ್ಲಿ ಯುದ್ಧ ಆಗಲೇಬೇಕು. ಇದು ಆಗಿಯೇ ಆಗುತ್ತೆ. ಇದು
ಅಥವಾ ಕುಜ ಶನಿಯರ ಯುತಿ. ಯಾಕಂದ್ರೆ ಅವನನ್ನು ಕಂಡ್ರೆ ಇವನೇ ಆಗಲ್ಲ, ಇವನನ್ನು ಕಂಡ್ರೆ ಅವನೇ ಆಗಲ್ಲ. ಈ ರೀತಿಯಲ್ಲಿ ಇಬ್ರು ಪರಸ್ಪರ ಶತ್ರುಗಳಾಗಿರ್ತಾರೆ. ಆ ಶತ್ರುಗಳಾಗಿರ್ತಕ್ಕಂತಹ ಎರಡು ಸೇರಿದಾಗ ಅಲ್ಲಿ ಏನಾದ್ರೂ ಒಂದು ಅವಘಡಗಳು ನಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹೀಗಾಗಿ ಅವಘಡಗಳು ನಡೀತಾ ಇದೆ, ಅದು ಲೋಕಕ್ಕೆಲ್ಲ ಬೆಂಕಿಯಾಗಿ ಪರಿಣಮಿಸ್ತದೆ. ಇಲ್ಲಿ ಡ್ರೋನ್ ಅನ್ನು ಉಪಯೋಗಿಸಿದ್ರು. ಅದಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ಅಲ್ಲಿ ಬುಧನು ಅಲ್ಲಿ ಸೇರಿದ್ದಾನೆ. ಬುಧನು ಕುಂಭರಾಶಿ ಮೀನರಾಶಿಯಲ್ಲಿ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಸೌಮ್ಯೇ ಗಂಧರ್ವ ಯಕ್ಷಾಣಾಂ ವಿಮಾನಸ್ಥಾನ ವಾಸಿನಾಂ ಅಂತ ಹೇಳ್ತದೆ. ಆ ವಿಮಾನ ಸ್ಥಾನದಲ್ಲಿ ಅಥವಾ ವಿಮಾನದಲ್ಲಿ ಅಥವಾ ಮೇಲಿನ ಭಾಗದಲ್ಲಿ ಬಂದು ಅಲ್ಲಿ ಏನನ್ನು ಅಗ್ನಿ ಸಂಬಂಧವಾದಂತಹ ಚೆಂಡನ್ನು ಹಾಕುವುದರ ಮೂಲಕವಾಗಿ ಅಲ್ಲಿ ಅಗ್ನಿ ಉತ್ಪಾದನೆ ಮಾಡುವಂತಹದ್ದು. ಇದಕ್ಕೆಲ್ಲ ಮೂಲ ಕಾರಣಗಳು ಆ 4 ಗ್ರಹಗಳು ಯಾವಾಗ ಸೇರಿದೆಯೋ ಆ 4 ಗ್ರಹಗಳು ಮಾಡುವಂತಹ ಕ್ರಿಯೆಗಳು. ಆ ಕ್ರಿಯೆಗಳಿಂದ ಲೋಕಕ್ಕೆಲ್ಲ ಕಂಟಕವಾಗಿ ಕಾಣಿಸ್ತದೆ. ಓಕೆ, ಇನ್ನು ಮುಂದಿನ ಬದಲಾವಣೆ ನೋಡ್ತಾ ಹೋದ್ರೆ ಈಗ ಮೇಷರಾಶಿಗೆ ಸೂರ್ಯನ ಪ್ರವೇಶ, ರವಿ ಪ್ರವೇಶ, ಗ್ರಹಗಳ ರಾಜ ಅಂತ ಕರೀತಾರೆ ಸೂರ್ಯ. ಈಗ ಉಚ್ಚ ರಾಶಿಗೆ ಪ್ರವೇಶ ಮಾಡ್ತಾ ಇರೋದು, ಈಗೇನು ಶನಿ ಕುಜ ಮೀನರಾಶಿಯಲ್ಲಿರೋದ್ರಿಂದ ಕೆಡಕಿದೆಯೋ, ಹಾಗಾದ್ರೆ ಈಗ ಏಪ್ರಿಲ್ 14ಕ್ಕೆ ಈ ಬದಲಾವಣೆ ಆಗತ್ತಲ್ಲ ಮೇಷರಾಶಿಗೆ ಸೂರ್ಯ, ಒಂದಷ್ಟು ಒಳಿತು ಕಾಣ್ಬೋದಾ? ಅದು ಮೇಷರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ರವಿ ಬರೋದ್ರಿಂದ ಒಂದಿಷ್ಟು ನಿಯಂತ್ರಣ ಕಾಣ್ಬೋದೇ ವಿನಃ ಎಲ್ಲಿ ತನಕ ಕುಜ ಬೇರ್ಪಟ್ಟಿ, ಈಗ ಮೇ 10ನೇ ತಾರೀಕಿನ ನಂತರ ಕುಜ ಹೊರಗಡೆ ಹೋಗ್ತಾನಲ್ಲ, ಅದು ಸರಿಯಾದ ಪಾಯಿಂಟ್ ಆಗಿರುತ್ತೆ, ಸಂಧಿ ಪಾಯಿಂಟ್. ಅಲ್ಲಿಂದ ಆಚೆಗೆ ಇದೆಲ್ಲ ನಿಧಾನಕ್ಕೆ ಸರಿ ಹೋಗ್ತಾ ಬರುತ್ತೆ. ಆದ್ರೆ ಇದರ ಎಫೆಕ್ಟ್ ಇದೆಯಲ್ಲ, ಇದು ಕನಿಷ್ಠ ಒಂದು 3 ರಿಂದ 4 ವರ್ಷ ನಾವು ಅನುಭವಿಸ್ಬೇಕು. 3 ವರ್ಷ ಕನಿಷ್ಠ ಅನುಭವಿಸ್ಬೇಕು. ಯಾಕೆಂದ್ರೆ ಈಗ ಮೀನರಾಶಿಯಲ್ಲಿರುವ ಶನಿ ಮುಂದೆ ಮೇಷರಾಶಿಗೆ ಬರ್ತಾನೆ, ಮೇಷರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಶನಿ ಮೇಷರಾಶಿಯಲ್ಲಿ ನೀಚ ಸ್ಥಿತಿ ಇರಬೇಕಾದ್ರೆ ಇಡೀ ಪ್ರಪಂಚ ಪೂರ್ಣವಾಗಿ ಒಂದಿಷ್ಟು ಹಿನ್ನಡೆಯನ್ನ, ಕಷ್ಟವನ್ನ, ದುಃಖವನ್ನ ಪ್ರತಿಯೊಬ್ಬರು ಅನುಭವಿಸಬೇಕಾಗಿರತಕ್ಕಂಥ ಪರಿಸ್ಥಿತಿ ಅದು. ಆ ಏಳಿಗೆ, ಆ ಸುಖ ಇರೋದಿಲ್ಲ. ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೇಶ್ಚರಾತ್ ಅಂತ ಹೇಳ್ತಾರೆ. ಸೊ ಆ ಜೀವನೋಪಾಯವನ್ನು, ಒಂದು ಕ್ವಾಲಿಟಿ ಲೈಫ್ ಏನಿದೆ ಅದು ಕೊಡೋನೇ ಶನಿ. ಕೊಡುವವನ ಹತ್ರನೇ ಪವರ್ಲೆಸ್ ಆಗ್ಬಿಟ್ರೆ ಅವನಿನ್ ಎಲ್ಲಿಂದ ಕೊಡ್ತಾನೆ, ಅವನ ಹತ್ರ ಪವರ್ ಇಲ್ಲ ಕೊಡ್ಲಿಕ್ಕೆ ಅಂತ. ಸೊ ಅದರಿಂದಾಗಿ ಇಡೀ ಪ್ರಪಂಚಾದ್ಯಂತ ಅನುಭವಿಸ್ಬೇಕು. ಇದು ಒಂಥರ ಕಿಡಿ ಈಗ ಹತ್ಕೊಂಡಿದ್ದು, ಅದರ ಮುಂದಿನ ಎಫೆಕ್ಟ್ಸ್, ಆಫ್ಟರ್ ಎಫೆಕ್ಟ್ಸ್ ಇದೆಯಲ್ಲ, ಅದೊಂದು 2-3 ವರ್ಷಗಳ ಕಾಲ ಖಂಡಿತ. ಯಾಕೆಂದ್ರೆ ನಾವು ಈ ಆರ್ಟಿಕಲ್ಸ್ ಇತ್ಯಾದಿಗಳು ಬರ್ತಾ ಇತ್ತು, ಇಂಥ ಕಡೆ ಇದಕ್ಕೆ ಪವರ್ ಪ್ಲಾಂಟ್ ಹೊಡೆದ್ರು, ಇಂಥ ಕಡೆ ಅದನ್ನ ರೆಡಿ ಮಾಡಕ್ಕೆ 6 ತಿಂಗಳು ಬೇಕು, 8 ತಿಂಗಳು ಬೇಕು, 1 ವರ್ಷ ಬೇಕು, 2 ವರ್ಷ ಬೇಕು, ಅದ್ರದ್ದೆಲ್ಲ ನಾವು ಓದ್ತಾ ಇದ್ದೇವಲ್ಲ. ಅದೆಲ್ಲ ಒಟ್ಟಿಗೆ ಸೇರ್ಕೊಂಡು ಸಮಸ್ಯೆ ಆಗಿ ನಮಗೊಂದು 2-3 ವರ್ಷ ಇದರಿಂದ ಹೊರಬರ್ಲಿಕ್ಕೆ, ಎಲ್ಲಿ ತನಕ ವೃಷಭಕ್ಕೆ ಶನಿ ಸಂಚಾರ ಆಗೋದಿಲ್ವೋ ಅಲ್ಲಿ ತನಕ ಪ್ರಪಂಚಾದ್ಯಂತ ಸ್ವಲ್ಪ ಹಿನ್ನಡೆಯನ್ನ ಅನುಭವಿಸಲೇಬೇಕಾಗ್ತದೆ. ಪ್ರತಿಯೊಬ್ಬ ರಾಶಿಯ ವಶಾತ್ ಕೂಡ ಇದನ್ನು ಅನುಭವಿಸಬೇಕಾಗ್ತದೆ. ಈಗ ಮಂದಮಂಗಳ ಯುತಿಯನ್ನ ಏನು ಅನುಭವಿಸಬೇಕಾಗ್ತದೆ ಪ್ರತಿಯೊಬ್ಬರು, ಅದೇ ರೀತಿಯಲ್ಲಿ ಮುಂದೆ ಶನಿ ಇನ್ನು 1-1.5 ವರ್ಷದ ನಂತರ ಏನು ಶನಿ ಮೇಷರಾಶಿಗೆ ಪ್ರವೇಶ ಮಾಡಲಿದ್ದಾನೆ, ಅದರ ನಂತರವೂ ಸಹ ಇದನ್ನು ಅನುಭವಿಸುವಂಥದ್ದು ಕ್ವಾಲಿಟಿ ಲೈಫ್ ಎಲ್ಲರಿಗೂ ಸಹ ಸ್ವಲ್ಪ ಡೌನ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ನೀವು ಹೇಳದಂತೆ ರವಿ ಉಚ್ಚ ಸ್ಥಿತಿಗೆ ಹೋದಾಗ ಕೆಲವಿಷ್ಟು ವಿಚಾರಗಳಲ್ಲಿ ಅನುಕೂಲ ಆಗ್ತದೆ. ಕೆಲವಿಷ್ಟು ಜನಕ್ಕೆ, ಕೆಲವಿಷ್ಟು ರಾಶಿ, ಕೆಲವಿಷ್ಟು ವಿಚಾರಗಳು ಅನುಕೂಲ ಆಗ್ತದೆ. ಈಗ ಸಿಂಹ ರಾಶಿಯವ್ರಿಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ, ಮೇಷಕ್ಕೇನೆ ಸ್ವಲ್ಪ ಒಳ್ಳೆಯ ಅನುಕೂಲ ಆಗುತ್ತೆ, ಪಂಚಮಾಧಿಪತಿ ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ. ಬಹಳ ಮುಖ್ಯವಾಗಿ ಸಿಂಹ ರಾಶಿಯವ್ರಿಗೆ ಅನುಕೂಲ ಆಗ್ತದೆ, ತುಲಾ ರಾಶಿಯವ್ರಿಗೆ ಅನುಕೂಲ ಆಗ್ತದೆ, ಧನುರ್ ರಾಶಿಯವ್ರಿಗೆ ಅನುಕೂಲ ಆಗ್ತದೆ. ಈ ರೀತಿ ಯಾಕೆಂದ್ರೆ ಒಬ್ಬರಿಗೆ ಪಂಚಮಾಧಿಪತಿ, ಒಬ್ಬರಿಗೆ ಭಾಗ್ಯಾಧಿಪತಿ, ಒಬ್ಬರಿಗೆ ರಾಶ್ಯಾಧಿಪತಿ, ಒಬ್ಬರಿಗೆ ಭಾಗ್ಯದಲ್ಲಿ ಉಚ್ಚ ಸ್ಥಿತಿಯಲ್ಲಿರ್ತಾನೆ. ಸೊ ಒಂದಿಷ್ಟು ರಾಶಿಯವರಿಗೆ ರವಿ ಉಚ್ಚ ಸ್ಥಿತಿಗೆ ಹೋಗಿದ್ರಿಂದಾಗಿ ಅನುಕೂಲ ಆಗ್ತದೆ ಖಂಡಿತವಾಗಿ. ಮಂದಮಂಗಳ ಯುತಿ ಅನ್ನುವಂಥದ್ದು ಮೇ 10ನೇ ತಾರೀಕಿನ ತನಕ ಇದೆ, 11ನೇ ತಾರೀಕಿಗೇನೋ ಹೋಗ್ತಕ್ಕಂಥದ್ದು. ಅಲ್ಲಿ ತನಕ ಮಾತ್ರ ಈ ಶನಿ ಕುಜರ ಯುತಿ ಇದೆಯಲ್ಲ, ಇರೋದನ್ನ ಅನುಭವಿಸ್ಲಿಕ್ಕೆ ಕೊಡುವುದಿಲ್ಲ. ಈಗ ಒಬ್ಬ ವ್ಯಕ್ತಿ ಕೈಲಿ ಎಲ್ಲೋದು ಇದೆ, ಒಂದು 2 ಕೋಟಿ ರೂಪಾಯಿನ ಕಾರ್ ಇದೆ ಅವನ ಹತ್ರ, ಬಟ್ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲಿಗೆ ಅಂತಂದ್ರೆ ಅವನಿಗೆ ಡ್ರೈವರ್ ಸಿಗಿಲ್ಲ ಅಂತನೋ, ಅಥವಾ ಇವನಿಗೆ ಎಲ್ಲೂ ಪ್ರಯಾಣ ಮಾಡಬೇಡ ಅಂದ್ರು ಅಂತನೋ, ಎಲ್ಲದೂ ಇದೆ ಬಟ್ ಅದನ್ನು ಅನುಭವಿಸುವ ಯೋಗ ಇಲ್ಲ ಅಂತ. ಸೊ ಎಲ್ಲಿ ತನಕ ಈ ಶನಿ ಕುಜ ಯುತಿ ಇರುತ್ತದೋ, ಪ್ರತಿಯೊಂದು ನಾ ಆಗ್ಲೇ ಹೇಳದಂತೆ ಒಂದೊಂದು ರಾಶಿಯವರಿಗೂ ಒಂದೊಂದು ರೀತಿಯಲ್ಲಿ, ಮೇಷ ವೃಷಭ ಅವರಿಗೆ ಅವರ ಒಂದು ಸ್ಥಾನಮಾನ, ಅವರ ರಾಶಿಯಿಂದ ಎಷ್ಟನೇ ಮನೆ ಅನ್ನೋದರ ಆಧಾರದ ಮೇಲೆ, ಹೀಗೆ ಪ್ರತಿಯೊಂದು ರಾಶಿಯವರು ಸಹ ಈ ಮಂದಮಂಗಳ ಯುತಿಯ ಒಂದು ನೆಗೆಟಿವ್ ಎಫೆಕ್ಟ್ಸ್ ನ ಅನುಭವಿಸಲೇಬೇಕಾಗ್ತದೆ. ಆ ರೇರ್ ಆಫ್ ಏನೋ ಹೋಪ್ ತರ, ಒಂದು ಎಂತೋ ಮುಳುಗೋನ್ ಹುಳ್ಕಡ್ಡಿ ಆಸರೆ ತರ ರವಿಯಿಂದ ಒಂದಿಷ್ಟು ಅನುಕೂಲ ಆಗ್ತದೆ. ನೀವು ಹೇಳದಂತೆ ಪರಮೋಚ್ಚ ಸ್ಥಿತಿಯ ರವಿಯಿಂದ ಅನುಕೂಲ ಆಗ್ತದೆ. ಎಲ್ಲಾ ರಾಶಿಯವ್ರಿಗೆ ಆಗದೆ ಇದ್ರು ಕೆಲವು ರಾಶಿಗಳಿಗೆ ಖಂಡಿತ ಆಗುತ್ತೆ, ಬಟ್ ಮೀನ ರಾಶಿಯವ್ರಿಗೆ ಅಷ್ಟು ಒಳ್ಳೇದಾಗಲ್ಲ. ಯಾಕೆಂದ್ರೆ ಷಷ್ಠ್ಯಾಧಿಪತಿಯಾಗಿ ವೇಗದಲ್ಲಿ ಪರಮೋಚ್ಚ ಸ್ಥಿತಿ ಅಂದಾಗ ಅವ್ರಿಗೆ ಇನ್ನೂ ಸಮಸ್ಯೆನೆ. ಅವರ ರಾಶಿಯಲ್ಲಿ ಮಂದಮಂಗಳ ಯುತಿ, ಈ ಕಡೆ ವೇಗದಲ್ಲಿ ಷಷ್ಠ್ಯಾಧಿಪತಿ
ಅಧಿಪತಿ ಪರಮೋಚ್ಚ, ಮೀನರಾಶಿಯವರಿಗೆ ಬಹಳ ನೆಗೆಟಿವ್ ಎಫೆಕ್ಟ್ ಆಗ್ತದೆ ಇದು, ರವಿ ಉಚ್ಚ ಸ್ಥಿತಿಗೆ ಹೋದ್ರೂ ಕೂಡ. ಎಸ್ ಗುರುಜಿ, ಈಗ ಶನಿ ಕುಜ ಮೀನರಾಶಿಯಲ್ಲಿರೋದು ಜಗತ್ತಿಗೂ ಒಳ್ಳೇದಲ್ಲ, ದೇಶಕ್ಕೂ ಒಳ್ಳೇದಲ್ಲ, 12 ರಾಶಿಯವರಲ್ಲಿ ಯಾರಿಗೂ ಒಳ್ಳೇದಲ್ಲ ಅಂತ ಅಂದ್ರೆ, ಈಗ ಮೀನದಲ್ಲಿರುವಂತಹ ರವಿ ಏಪ್ರಿಲ್ 14ಕ್ಕೆ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ ಅಂದ್ರೆ ಯಾವ ರಾಶಿಯವರಿಗೆ ಇದರ ಒಳ್ಳೆ ಪರಿಣಾಮಗಳಿರುತ್ತೆ? ಒಂದಷ್ಟು ಒಳಿತನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ರಾಶಿ ಪ್ರಕಾರ ಹೋದ್ರೆ? ನೋಡಿ, ರಾಶಿ ಪ್ರಕಾರವಾಗಿ ನಾವು ಚಿಂತನೆಯನ್ನು ಮಾಡೋದಿದ್ರು, ಕುಜನು ಈಗ ವ್ಯಯದಲ್ಲಿದ್ದಾನೆ ಮೇಷರಾಶಿಯವರಿಗೆ. ವ್ಯಯ ಇದ್ದೇ ಇರ್ತದೆ, ನಷ್ಟ ಇದ್ದೇ ಇರ್ತದೆ. ಆದರೆ ರವಿ ಬರೋದ್ರಿಂದ ಏನು ಪ್ರಯೋಜನ ಅಂದರೆ ರಾಜಕೀಯ ವಲಯದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಸೊ ಅವನು ರಾಜಗ್ರಹವಾದ್ರಿಂದ ರಾಜಕಾರಣಿಗಳಿಗೆ, ರಾಜಕೀಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವ್ರಿಗೆ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಅವರಿಗೆಲ್ಲ ಪ್ರಯೋಜನಗಳು ಕಾಣಿಸ್ತದೆ. ಆದರೆ ಅಲ್ಲಿ ಶುಕ್ರನೂ ಇದ್ದಾನೆ. ಈಗ ರವಿ ಅಲ್ಲಿ ಬಂದ ತಕ್ಷಣದಲ್ಲೇ ಶುಕ್ರ ಮತ್ತು ರವಿಯರ ಯುತಿ ಆಗುತ್ತೆ. ಅಲ್ಲೂ ಸಹಿತವಾಗಿ ಸಾಕಷ್ಟು ತೊಂದರೆಗಳಿದ್ದಾವೆ. ಯಾಕೆಂದ್ರೆ ಶುಕ್ರ ರವಿಯರು ಶತ್ರುಗಳು, ಪರಮ ಶತ್ರುಗಳು. ಹೀಗಾಗಿ ಅಲ್ಲೂ ಶತ್ರುತ್ವ ಉಂಟಾಗುವಂತಹದ್ದಿದೆ. ಈಗ ಈ ಮೇಷರಾಶಿಯವರಿಗೂ ಹೇಳುವಷ್ಟು ಸುಖ ಏನಿಲ್ಲ. ರಾಜಕೀಯದಲ್ಲಿ ಒಳ್ಳೆಯ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಒಂದು. ಇನ್ನು ಎರಡನೇದಾಗಿ ಈ ಶನಿ ಮತ್ತು ಕುಜರ ದೃಷ್ಟಿ ಯಾವ ಯಾವ ರಾಶಿಯ ಮೇಲೆ ಬೀಳ್ತದೆ ಅವರಿಗೆಲ್ಲರಿಗೂ ತೊಂದರೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ನೋಡಿ, ಉದಾಹರಣೆಗೆ ನಾವು ಈಗ ಕುಜನನ್ನು ತೆಗೆದುಕೊಂಡ್ರೆ, ಕುಜ 4 ಮತ್ತು 8ನೇ ಮನೆಯನ್ನ ಮತ್ತು 7ನೇ ಮನೆಯನ್ನ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾನೆ. 4ನೇ ಮನೆ ಅಂದ್ರೆ ಈಗ ನಿತ್ಯ ಸ್ಥಳದಿಂದ ಅವನು 4ನೇ ಮನೆ ಅಂದ್ರೆ ಮಿಥುನ ರಾಶಿಯನ್ನು ನೋಡ್ತಾ ಇದ್ದಾನೆ. 7ನೇ ಮನೆ ಅಂದ್ರೆ ಕನ್ಯಾ ರಾಶಿಯನ್ನು ನೋಡ್ತಾ ಇದ್ದಾನೆ. 8ನೇ ಮನೆ ಅಂದ್ರೆ ತುಲಾ ರಾಶಿಯನ್ನು ನೋಡ್ತಾ ಇದ್ದಾನೆ. ಈ 3 ರಾಶಿಗಳಿಗೂ ಎಫೆಕ್ಟ್ ಇದ್ದೇ ಇರ್ತದೆ. ಆದ್ರೆ ಗುರು ಇದ್ದದ್ರಿಂದ, ಮಿಥುನ್ ರಾಶಿಯಲ್ಲಿ ಗುರು ಇದ್ದು ತುಲಾ ರಾಶಿಯನ್ನು ನೋಡುವುದರಿಂದ ಆ ತುಲಾ ರಾಶಿಯವರು ಸ್ವಲ್ಪ ಮಟ್ಟಿಗೆ ಬಚಾವಾಗಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಶನಿಯ ದೃಷ್ಟಿಯನ್ನು ನೋಡುವಾಗ ವೃಷಭ ರಾಶಿಯ ಮೇಲೆ ಶನಿ ದೃಷ್ಟಿ ಇದೆ. ಅವನು 3ನೇ ಮನೆಯನ್ನ, 7ನೇ ಮನೆಯನ್ನ ಅಂದ್ರೆ ಕನ್ಯಾ ರಾಶಿಯನ್ನು ನೋಡ್ತಾ ಇದ್ದಾನೆ. 10ನೇ ಮನೆ ಅಂದ್ರೆ ಧನು ರಾಶಿಯನ್ನು ನೋಡ್ತಾ ಇದ್ದಾನೆ. ಹೀಗಾಗಿ ಈ 3 ಮನೆಯನ್ನು ಸಹಿತವಾಗಿ ನೋಡ್ತಾ ಇದ್ದಾನೆ. ಆ 3 ಮನೆಯವರಿಗೂ ಸಹಿತವಾಗಿ ಶನಿಯ ಪ್ರಭಾವದಿಂದ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ನಾವು ತೆಗೆದುಕೊಳ್ಳೋದಿದ್ರೆ, ಈಗ ಮೀನರಾಶಿ ಅಧಿಪತಿ ಗುರು, ಅವನು ಗುರು ಮಿಥುನ ರಾಶಿಯಲ್ಲಿ ನಿಂತು ಅವನು ತನವನ್ನ ಕಾಪಾಡಿಕೊಂಡು 5ನೇ ಮನೆಯನ್ನ, 7ನೇ ಮನೆಯನ್ನ, 9ನೇ ಮನೆಯನ್ನ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾನೆ. ಅಂದ್ರೆ ಆ ಗುರುವಿನ ದೃಷ್ಟಿ ಇರತಕ್ಕಂತಹದ್ದು ತುಲಾ ರಾಶಿಯ ಮೇಲಿದೆ, ಧನು ರಾಶಿಯ ಮೇಲೆ ಇರ್ತದೆ, ಕುಂಭ ರಾಶಿಯ ಮೇಲೆ ಇರ್ತದೆ. ಆ ರಾಶಿಗಳನ್ನ ಅವನು ಕಾಪಾಡ್ತಾ ಇರ್ತಾನೆ. ಹೀಗಾಗಿ ಆ ಗುರುವಿನ ದೃಷ್ಟಿ ಯಾವ ರಾಶಿಯ ಮೇಲಿದೆಯೋ, ಗುರುವಿನ ಬಲ ಯಾರ್ಯಾರಿಗಿದೆಯೋ ಅವರು ಸ್ವಲ್ಪ ಮಟ್ಟಿಗೆ ಬಚಾವಾಗಲಿಕ್ಕೆ ಸಾಧ್ಯತೆ ಇದೆ. ಅದಿಲ್ಲದೆ ಹೋದ್ರೆ ಆ ಪಾಪಗ್ರಹಗಳ ದೃಷ್ಟಿ ಬಿತ್ತು ಅಂತ ಆದಾಗ ಪ್ರತಿಯೊಬ್ಬರಿಗೂ ಸಹಿತವಾಗಿ ತೊಂದರೆಯನ್ನು ಕೊಡ್ತಾನೆ, ಸಾಕಷ್ಟು ಚಿಂದಿಯನ್ನು ಮಾಡೇ ಮಾಡ್ತಾನೆ. ಹೀಗಾಗಿ ಅಲ್ಲಿ ಶನಿ ಮತ್ತು ಕುಜರು ಯೋಗಕಾರಕರಾದರೂ ಈ ಸಂದರ್ಭದಲ್ಲಿ ಕಠಿಣ ಯೋಗದಲ್ಲಿದ್ದಾರೆ. ಪಾಪಗ್ರಹಗಳು ಒಂದಕ್ಕೆ ಒಂದು ಸೇರಿದಾಗ ಅದಕ್ಕೆ ಯೋಗಕ್ಕೆ ಕಠಿಣ ಯೋಗ ಅಂತ ಹೆಸರು. ಲೋಕವೇ ಕಠಿಣ ಸಮಸ್ಯೆಯನ್ನ ಎದುರಿಸುತ್ತೆ ಹೇಳುವಂತಹದ್ದನ್ನು ನಾವು ಎದುರಿಸಿದೆ ಅಂತ ನಾವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಯಾಕೆಂದ್ರೆ ಹಿಂದೂ ನಡೆದಿದೆ, ಅದು ಇಂದು ನಡೀತಾ ಇದೆ, ಮುಂದೂ ಆಗುವ ಸಾಧ್ಯತೆ ಇದೆ. ಓಕೆ, ಅಂದ್ರೆ ಈ ಟೈಮ್ ಸರಿ ಇಲ್ಲ ಅಂತ ಅರ್ಥ. ಒಟ್ಟಾರೆ ಕಠಿಣ ಸಮಯ. ಓಕೆ, ಈ ಕಠಿಣ ಸಮಯದಲ್ಲಿ ಒಂದಷ್ಟು ಎಚ್ಚರಿಕೆ ಅಗತ್ಯ ಇದೆ. ಸೊ ಏನ್ ಎಚ್ಚರಿಕೆ ವಹಿಸಬೇಕು ವಿಠಲ್ ಭಟ್ರೆ? ಎಚ್ಚರಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಒಂದೊಂದು ರಾಶಿಯವರು ಒಂದೊಂದು ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕಾಗತ್ತೆ. ಈಗ ಮೇಷರಾಶಿಯವರು ವಿದೇಶಾದಿ ಪ್ರಯಾಣ, ಉದ್ಯೋಗ ವಿಚಾರಗಳು ಅಥವಾ ವ್ಯಾಪಾರಾದಿ ವಿಚಾರಗಳಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಜೊತೆಗೆ ಆರೋಗ್ಯದ ಬಗ್ಗೆನೂ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಮೇಷರಾಶಿಯವರು. ವೃಷಭ ರಾಶಿಯವರು ಉದ್ಯೋಗದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಬಹಳ ಮುಖ್ಯವಾಗಿ ಲಾಸ್ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ, ಹೇಳಿಕೊಳ್ಳಲಾಗದಂಥ ಲಾಸ್. ವೃಷಭ ರಾಶಿಯವ್ರಿಗೆ ಹೆಂಗಾಗ್ಬಿಡುತ್ತೆ ಅಂದ್ರೆ, ಲಾಸ್ ಅಲ್ಲಿ ಇರ್ತಾರೆ, ಬಟ್ ಬಾಯ್ ಬಿಟ್ಟು ನಾನು ಲಾಸ್ ಅಲ್ಲಿ ಇದ್ದೀನಿ ಅಂತ ಹೇಳ್ಕೊಳ್ಳುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಹೇಳ್ಕೊಂಡ್ಬಿಟ್ರೆ ಬೇರೆ ಬೇರೆ ಪ್ರಾಬ್ಲಮ್ ಆಗುತ್ತೆ ಅಥವಾ ಲಾಸ್ ಜಾಸ್ತಿ ಆಗ್ಬಿಡುತ್ತೆ ಎನ್ನುವಂತಹ ಬಿಸಿ ತುಪ್ಪದ ಸಮಸ್ಯೆ. ಮಿಥುನ ರಾಶಿಯವರಿಗೆ ಇನ್ನೊಂದು ರೀತಿಯಲ್ಲಿ ಅಂದ್ರೆ, ಅವರಿಗೆ ಕೆಲವಿಷ್ಟು ಕಡೆ ಪ್ರಾಫಿಟ್ ಕಾಣ್ತಾ ಇದೆ ಕಣ್ಣಿಗೆ, ಕೈಗೆ ಸಿಗ್ತಾ ಇಲ್ಲ. ಆ ಪ್ರಾಫಿಟ್ಗೋಸ್ಕರ ಇಲ್ದಿರೋದೆಲ್ಲ ಒಪ್ಕೊಂಡು ಆಯ್ತು ನಿನಗೆ ಜೈ ಅಂದ್ಕೊಂಡಿರ್ಬೇಕಾದ ಪರಿಸ್ಥಿತಿ. ಒಂಥರ ಬಿಸಿ ತುಪ್ಪ ಅವ್ರಿಗೂ ಉದ್ಯೋಗದ ವಿಚಾರದಲ್ಲಿರಬಹುದು ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿರಬಹುದು. ಆಮೇಲೆ ನನ್ನ ಆರೋಗ್ಯ ಸರಿ ಇಲ್ಲ, ನನ್ನ ಟೈಮ್ ಸರಿ ಇಲ್ಲ, ಅವ್ರು ಏನು ಹೇಳಿದ್ರು ನಾನು ಕೇಳ್ಕೊಂಡು ಸುಮ್ಮನೆ ಇರಬೇಕು ಅನ್ನುವ ಪರಿಸ್ಥಿತಿ ಮಿಥುನ ರಾಶಿಯವ್ರದ್ದು. ಅದೇ ರೀತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಬಂದ್ರೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಕರ್ಕಾಟಕ ರಾಶಿಯವರಿಗೆ ವಿವಾಹ, ದಾಂಪತ್ಯ ಅಥವಾ ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ, ದೂರ ಪ್ರಯಾಣಾದಿಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ವಿಶೇಷ ಪ್ರಭಾವ ಇರ್ತದೆ. ಈ ಮಂದಮಂಗಳ ಯುತಿ ಅವರಿಗೆ
ಇಷ್ಟೆಲ್ಲ ಸಮಸ್ಯೆಗಳನ್ನು ಕೊಡ್ತಾ ಇರ್ತದೆ. ಕರ್ಕಾಟಕ ರಾಶಿಯವರಿಗಂತೂ ಉದ್ಯೋಗದ ವಿಚಾರವು ದೊಡ್ಡ ಬಿಸಿ ತುಪ್ಪ ಆಗ್ಬಿಡುತ್ತೆ. ಈ ಕಡೆ ಹೆಕ್ಟಿಕ್ ಆಫ್ ವರ್ಕು, ಕೆಲಸ ರಿಸೈನು ಮಾಡೋಕ್ಕಾಗಲ್ಲ, ಇನ್ನೊಂದು ಕಡೆ ಕೆಲಸ ಸಿಗೋದಿಲ್ಲ. ಈಗಿರೋ ಕೆಲಸ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಒಬ್ಬ ಮನುಷ್ಯ ಎಷ್ಟು ಮಾಡೋಕ್ಕೆ ಸಾಧ್ಯ, ಇದಕ್ಕಿಂತ ಜಾಸ್ತಿ ಮಾಡೋದು ನಾನು ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಕೂಗಾಡ್ತಾ ಇರ್ತಾರೆ. ಆ ಥರ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಅದರಲ್ಲೂ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗಂತೂ ಸಿಟ್ಟು ತುಂಬಾ ಜಾಸ್ತಿ ಇರುತ್ತೆ. ಅವರು ಬರ್ಸ್ಟೇ ಆಗ್ಬಿಡ್ತಾರೆ, ಸ್ವಲ್ಪ ಸಮಸ್ಯೆ ಮಾಡ್ಕೊಳ್ತಾರೆ ಉದ್ಯೋಗಕ್ಕೆ. ಸಿಂಹ ರಾಶಿಯವರಿಗೆ ರವಿ ಪರಮೋಚ್ಚ ಸ್ಥಿತಿಗೆ ಬಂದಾಗ ಸ್ವಲ್ಪ ಮಟ್ಟಿಗೆ ಅವರಿಗೆ ಒಂದು ನೆಮ್ಮದಿ ಕಾಣಬಹುದು. ಆದರೆ ಈ ಅಷ್ಟಮ ಶನಿಯಲ್ಲಿ ಮಂದಮಂಗಳ ಯುತಿ ಆಗಿರೋದ್ರಿಂದ ಆರೋಗ್ಯ ಮತ್ತೆ ವಾಪಸ್ ಅವ್ರಿಗೆ ಅದೇ ರೀತಿ ಸಮಸ್ಯೆಗಳನ್ನು ಕೊಡ್ತಾ ಇರುತ್ತೆ ಸಿಂಹ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿಯೇ ಅಷ್ಟಮ ಪಂಚಮ ಷಷ್ಠ್ಯಾಧಿಪತಿಯ ಯುತಿ ಆಗಿರೋದ್ರಿಂದಾಗಿ ಆರೋಗ್ಯದ ವಿಚಾರ ಒಂಥರ ಅವರಿಗೆ ಹೊರಗಡೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಆರೋಗ್ಯವಾಗಿದೆ ಅಂತ, ಬಟ್ ಅವ್ರ ಮನಸ್ಸು ಸರಿಯಾಗಿಲ್ಲ, ಏನೋ ಆಗೋಗಿದೆ ನನಗೆ, ಏನೋ ಆಗೋಗಿದೆ ಅನ್ನುವ ಭ್ರಮೆ ಅವ್ರಿಗೆ ತುಂಬಾ ಹಿಂಸೆ ಕೊಡ್ತಾ ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಕೈ ಹಾಕಿದ ಕೆಲಸಗಳೆಲ್ಲ ಅರ್ಧಂಬರ್ಧ ಆಗಿದೆ, ಯಾವುದು ಫುಲ್ಫಿಲ್ ಆಗ್ತಾ ಇಲ್ಲ ಅನ್ನುವ ಟೆನ್ಷನ್ ಜಾಸ್ತಿ ಇರುತ್ತೆ. ಸಾಲಗಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ಗಳು ಜಾಸ್ತಿ ಆಗ್ಬಿಡುತ್ತೆ. ಅದೆಲ್ಲ ಬಿಸಿ ತುಪ್ಪ ಆಗ್ಬಿಡುತ್ತೆ ಅವರಿಗೆ. ನುಂಗಕ್ಕೂ ಆಗಲ್ಲ, ಬಿಡೋಕ್ಕಾಗಲ್ಲ. ಕೆಲವಿಷ್ಟು ಪರಿಸ್ಥಿತಿ ಕೈ ಹಾಕ್ಬಿಟ್ಟಿದೀವಿ, ಈಗ ವಾಪಸ್ಸು ಬರೋಕ್ಕಾಗಲ್ಲ, ಆ ಸ್ಟೇಜ್ ಇಂದ ಮುಂದುವರೆಗೂ ಆಗ್ತಾ ಇಲ್ಲ ಅನ್ನೋ ರೀತಿ ಕನ್ಯಾ ರಾಶಿಯವರಿಗೆ ಆಗ್ಬಿಟ್ಟಿರುತ್ತೆ. ದಿನ ಬೆಳಗಾದ್ರೆ ಯುದ್ಧದ ಸುದ್ದಿ, ಯುದ್ಧದ ಅಪ್ಡೇಟ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಅದರ ಮಧ್ಯದಲ್ಲಿ ಗ್ರಹಗಳ ಈ ಸಂಚಾರ ಇದೆಯಲ್ಲ, ಇದು ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರುತ್ತೆ ಜಗತ್ತಿನ ಮೇಲೆ, ದೇಶದ ಮೇಲೆ, ಜನಸಾಮಾನ್ಯರ ಮೇಲೆ ಯಾವ ರೀತಿ ಪ್ರಭಾವ ಇದೆ, ಪರಿಣಾಮ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು ಗುರುಗಳು. ಇನ್ನು 6 ರಾಶಿ ಬಗ್ಗೆ ತಿಳಿಸ್ಕೊಟ್ಟಿದ್ರು ಅವರು. ಈಗ ಸೂರ್ಯನ ಪ್ರವೇಶ ಆಗ್ತಾ ಇರೋದು, ಇನ್ನುಳಿದ 6 ರಾಶಿಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಇದೆ ಗುರುಜಿ? ತುಲಾ ರಾಶಿಯ ಮೇಲೆ ನೋಡಿ ಗುರುವಿನ ದೃಷ್ಟಿ ಇದೆ. ದೈವಾನುಕೂಲ ಇದೆ ಅಂದರೆ ಎಂತಹ ಕಷ್ಟ ಸಮಸ್ಯೆಯನ್ನು ಎದುರಿಸುವಂತಹ ಒಂದು ಸಾಮರ್ಥ್ಯ ಇರ್ತದೆ. ಜೊತೆಯಲ್ಲಿ ಮೇಷರಾಶಿಯಲ್ಲಿ ಶುಕ್ರ ಇದ್ದು ತನ್ನ ರಾಶಿಯನ್ನು ನೋಡ್ತಾ ಇದ್ದಾನೆ, ತುಲಾ ರಾಶಿಯನ್ನ. ಯೋಯೋ ಭಾವ ಸ್ವಾಮಿ ದೃಷ್ಟ ಯುತೋವ ಸೌಮ್ಯರ್ವಾಸ್ಯ ತಸ್ಯ ತಸ್ಯಾಭಿವೃದ್ಧಿ. ಹೀಗಾಗಿ ಅಭಿವೃದ್ಧಿಯನ್ನು ಮಾಡ್ತಾನೆ. ಕೆಲವರಿಗೆ ಅನುಕೂಲ, ಈ ಹಾಲು ಹೈನುಗಾರಿಕೆ ಮಾಡುವವರೆಲ್ಲ ಇರ್ತಾರಲ್ಲ, ಅಂಥವರಿಗೆಲ್ಲ ಒಳ್ಳೆಯ ಸಮಯ. ಅಥವಾ ಈ ವಸ್ತ್ರ ವಿನ್ಯಾಸಗಳು ಅಥವಾ ಅಲಂಕಾರ ವಸ್ತುಗಳು ಅಥವಾ ಈವೆಂಟ್ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ ನೋಡಿ, ಅಂಥವರಿಗೆಲ್ಲ ಒಳ್ಳೆಯ ಸಮಯವಾಗಿರತಕ್ಕಂಥದ್ದು. ಅದು ರಾಜಕೀಯದ ಅಧಿಪತಿ ಅಂತಹ ರವಿ ಪ್ರವೇಶ ಮಾಡಿದ ಅಂದ ತಕ್ಷಣದಲ್ಲಿ ಶುಕ್ರನ ಮೇಲೆ ಪರಿಣಾಮ ಬೀರೋದ್ರಿಂದ ಆಗ ಸ್ವಲ್ಪ ಆರೋಗ್ಯಕ್ಕೆ ತೊಂದರೆ ಆಗಬಹುದು, ಅಥವಾ ಆರ್ಥಿಕವಾದಂತಹ ಸಮಸ್ಯೆಯನ್ನು ಎದುರಿಸಬಹುದು, ಅಥವಾ ಈಗ ಬಟ್ಟೆ ಅಂಗಡಿಯವರಿಗೆ ಸ್ವಲ್ಪ ಲಾಸ್ ಆಗ್ಬೋದು. ಯಾಕಂದ್ರೆ ಬೆಳಗಿನ ಸಾಯಂಕಾಲದವರೆಗೂ ಕಾದ್ಕೊಂಡು ಕೂತಿರ್ತಾರೆ, ಈಗ ಜನ ಬಂದಾರು ಆಗ ಬಂದಾರು ಅಂತ. ಸಾಯಂಕಾಲ ಆದರೂ ಜನ ಬರೋದಿಲ್ಲ, ಅವ್ರ ಅಂಗಡಿ ನೋಡ್ಕೊಂಡು ಪಕ್ಕದ ಅಂಗಡಿ ಹೋಗ್ಬಿಡ್ತಾರೆ. ಈ ರೀತಿಯಲ್ಲಿ ಆಗುವಂತಹ ಸಂದರ್ಭ ಇರ್ತದೆ. ಇದೆಲ್ಲ ಈ ತುಲಾ ರಾಶಿಯವರು ಅನುಭವಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ. ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಬೇಕು. ಅನ್ನಪೂರ್ಣೇಶ್ವರಿ ಲಕ್ಷ್ಮೀ ಯಕ್ಷೇವಾ ಭೃಗುನಂದನ ಅಂತ ಹೇಳಿದ್ದಾರೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಅಥವಾ ಲಕ್ಷ್ಮೀ ಪ್ರಾರ್ಥನೆ, ಯಕ್ಷಿಣಿ ದುರ್ಗಾ, ಮಾರಣಕಟ್ಟೆಗೆ ಹೋಗಿ ಒಂದ್ಸರಿ ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡ್ಕೊಂಡು ಬಂದ್ಬಿಟ್ರೆ ಆಗ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಂತ ಈ ಯುದ್ಧ ಸಮಸ್ಯೆ ನಮಗೆ ಬಂದಿರತಕ್ಕಂತಹ ಪರಿಹಾರ ಆಗ್ತಿದೆ ಅಂತಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ಆಗುವಂತಹ ತೊಂದರೆಗಳು ಪರಿಹಾರವಾಗುವಂತಹ ಸಾಧ್ಯತೆ ಇದು ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರನ್ನು ನೋಡುವಾಗ, ವೃಶ್ಚಿಕ ರಾಶಿಗೆ ಪಂಚಮ ಶನಿ ನಡೀತಾ ಇದೆ. 5ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾನೆ. 3-4 ಅಧಿಪತಿ ಆಗಿರತಕ್ಕಂತಹ ಕುಜ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಹೀಗಾಗಿ ಜನ್ಮ ರಾಶಿಯಾಧಿಪತಿ ಪಂಚಮದಲ್ಲಿದ್ದಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತದೆ, ಅಥವಾ ಮಕ್ಕಳಿಂದ ನಮಗೇನಾದರೂ ತೊಂದರೆ ಆಗುವಂತಹ ಸಾಧ್ಯತೆ. ಆಗಾಗ ಅವರು ಏನಾದ್ರು ನಮಗೆ ತಿವಿತಾ ಇರ್ತಾರೆ, ಅಥವಾ ಅದು ಬೇಕು, ಅದು ಕೊಡಿಸು, ಇದು ಕೊಡಿಸು, ಈ ರೀತಿ ಎಲ್ಲ ಆಗ್ತಾ ಇರ್ತದೆ. ಅದರಿಂದ ನಮಗೊಂದು ರೀತಿಯಂತ ಹಿಂಸೆ ಕಿರಿಕಿರಿ ಆಗುವಂತಹ ಸಾಧ್ಯತೆ ಇದೆ. ಇದು ಯಾವಾಗ ತಪ್ಪು ಹೇಳ್ಕತ್ತ ಹೇಳುವಂತಹ ಭಾವನೆ ಬರ್ತದೆ. ಹೀಗಾಗಿ ಈ ರೀತಿಯಲ್ಲಿ ಆಗುವಂತಹದ್ದು ಕಾರಣ ಯಾಕೆಂತಂದ್ರೆ ಗುರುವಿನ ಬಲ ಇಲ್ಲ. ಗುರು 6ನೇ ಮನೆಯಲ್ಲಿ ನಿಂತ್ಕೊಂಡು, ಗುರು 8ನೇ ಮನೆಯಲ್ಲಿದ್ದಾನೆ. ಹೀಗಾಗಿ ಧನಾಧಿಪತಿ 8ನೇ ಮನೆಯಲ್ಲಿದ್ದಾಗ ತಂದೆ ತಾಯಿಗಳಿಗೂ ತೊಂದರೆ ಆಗುವಂತಹ ಸಾಧ್ಯತೆ. ಇದೆಲ್ಲ ಪರಿಹಾರಕ್ಕೆ ರಾಯರ ದರ್ಶನ ಅಥವಾ ಶೃಂಗೇರಿ ಜಗದ್ಗುರುಗಳ ಮಂತ್ರಾಕ್ಷತೆ ಇತ್ಯಾದಿಗಳನ್ನು ಪಡೆದಾಗ ಆ ಕಷ್ಟದಿಂದ ಮುಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಶನಿಗೆ ಪರಿಹಾರ ಮಾಡ್ಕೊಳ್ಬೇಕು. ಈ ಪಂಚಮ ಶನಿ ಇತ್ಯಾದಿಗಳಿದ್ದಾಗ ಮಂದೇತು ಭೂತನಾಥನ ಆರಾಧನೆ ಮಾಡಬೇಕು. ಅಂದ್ರೆ ಮೃತ್ಯುಂಜಯನ ಆರಾಧನೆಯಿಂದ ಆ ಕಷ್ಟ ಪರಿಹಾರ ಆಗ್ತದೆ. ಇನ್ನು ಧನು ರಾಶಿಯನ್ನು ನಾವು ತೆಗೆದುಕೊಂಡ್ರೆ, ಸಪ್ತಮದಲ್ಲಿ ಗುರು ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಭಾವಪುಷ್ಟಿ ಯೋಗ ಇದೆ. ಈ ಭಾವಪುಷ್ಟಿ ಯೋಗ ಇದ್ದಾಗ ಎಂತಹ ಕಠಿಣ ಸಮಸ್ಯೆಗಳನ್ನು ಬಂದರೂ ಸಹಿತವಾಗಿ ಅದರಿಂದ ಈಚೆ ಬರ್ಲಿಕ್ಕೆ ಸಾಧ್ಯತೆ ಇದೆ, ಹೊರಗೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ 4ನೇ ಮನೆಯಲ್ಲಿ ವಾಹನ ಸ್ಥಾನದಲ್ಲಿ ಶನಿ ಇದ್ದಾನೆ, ಕುಜನೊಟ್ಟಿಗಿದ್ದಾನೆ. ಧನು ರಾಶಿಯವರಿಗೆ ಅಪಘಾತ ಭಯ, ಅಲ್ಲಿ ವಾಹನ ಹತ್ತಿದ್ರೆ ಸಾಕು ಭಯ ಆತಂಕ ಶುರು ಆಗ್ತದೆ. ಆಯ್ತಾ, ಏನು ವಾಹನ ಹೊಡಿಲಿಕ್ಕೆ ಮನಸ್ಸು ಬರೋದಿಲ್ಲ, ಸ್ವಲ್ಪ ದಿವಸ ಬಿಟ್ಟು ಬಿಡೋಣ ಅಂತ ಕಾಣ್ತದೆ. ಜ್ಯೋತಿಷಿಗಳ ಹತ್ರ ಹೋದ ತಕ್ಷಣ ಅವ್ರು ಮೊದಲು ಹೇಳೋದೇನಂದ್ರೆ ವಾಹನದ ಅಪಘಾತ ಇದೆ, 1 ತಿಂಗಳ ವಾಹನ ಹೊಡಿಬೇಡಿ, ಆಯ್ತಾ, ವಾಹನವನ್ನು ಒಳಗೆ ಪುಟ್ಟಿಸ್ಬೇಕಾದಂತಹ ಸಂದರ್ಭ ಬರ್ತದೆ. ಇದೆಲ್ಲ ಧನು ರಾಶಿಯವರಿಗೆ ಇರ್ತಕ್ಕಂಥದ್ದು.
ಸ್ವಲ್ಪ ಹಾಗೂ ಇದೆ ಹೀಗೂ ಇದೆ, ಒಳ್ಳೆ ಫಲವೂ ಇದೆ ಕೆಟ್ಟ ಫಲವೂ ಇದೆ. ಪರಿಹಾರಕ್ಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ರಾಯರ ಸೇವೆ ಮಾಡ್ಕೊಳ್ಬೇಕು, ಅಥವಾ ಗುರು ವಂದನೆ, ಗುರುಗಳ ದರ್ಶನ, ಗುರು ಪಾದುಕಾ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಆಗ್ತದೆ ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರ ಸಮಸ್ಯೆಯನ್ನು ನೋಡುವಾಗ, ಮಕರ ರಾಶಿಯ ಅಧಿಪತಿಯೇ ತೃತೀಯ ಭಾವದಲ್ಲಿದ್ದಾನೆ. ತೃತೀಯ ಭಾವದಲ್ಲಿ ಕುಜನೊಟ್ಟಿಗೆ ಸೇರಿದಾಗ ಅಣ್ಣ ತಮ್ಮಂದಿರ ಗಲಾಟೆ ಅಥವಾ ಅಕ್ಕ ತಂಗಿಯರ ಗಲಾಟೆ. ಹಿಂದೆ ನೀವೇನೋ ಭೂಮಿ ಮನೆ ಎಲ್ಲ ಕೊಟ್ಟಿದ್ದೀರಿ, ಅದು ಸಾಕಾಗಲ್ಲ, ಈಗ ಸ್ವಲ್ಪ ಕೊಡಿ ಮತ್ತೊಂದು ಸ್ವಲ್ಪ ಅಂತ ಜಗಳ ಗಲಾಟೆ ಇತ್ಯಾದಿಗಳು ಉಂಟಾಗುವಂತಹದ್ದು. ಹಣಕಾಸಿನ ಸಮಸ್ಯೆ ಉಂಟಾಗ್ತದೆ, ಯಾಕೆಂದ್ರೆ ಅವನು ಧನಾಧಿಪತಿ, ಮಕರ ರಾಶಿಯ ಹಾಗೆ ಧನಾಧಿಪತಿಯೂ ಹೌದವನು. ಆದ್ದರಿಂದ ಹಣಕಾಸಿನ ಸಮಸ್ಯೆ ಉಂಟಾಗ್ತದೆ. ಜೊತೆಯಲ್ಲಿ ಮುಷ್ಟಿಯುದ್ಧ, ವಾಗ್ಯುದ್ಧಗಳು, ಬೈಕೊಳ್ಳೋದು, ಗಲಾಟೆ ಮಾಡ್ಕೊಳ್ಳೋದು, ಈ ರೀತಿಯಲ್ಲಿ ಕುಟುಂಬದಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಅಥವಾ ಬೇರೆ ಬೇರೆ ಬಂಧು ಬಾಂಧವರೆಲ್ಲರೂ ಸಹಿತವಾಗಿ ದೂರ ಸರಿದು ಹೋಗ್ಬಿಡ್ತಾರೆ. ಇದೆಲ್ಲ ಪರಿಹಾರಕ್ಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಶನೇಶ್ವರನ ಪ್ರೀತಿಯನ್ನು ಗಳಿಸಬೇಕು. ದಶರಥ ಕೃತ ಶನೇಶ್ವರ ಸ್ತೋತ್ರ ಅಂತ ಒಂದು ಸ್ತೋತ್ರ ಇದೆ. ಆ ಸ್ತೋತ್ರವನ್ನು ನಿತ್ಯ ಪಠಣ ಮಾಡೋದ್ರಿಂದ ಮಕರ ರಾಶಿಯವರ ಸಮಸ್ಯೆ ಪರಿಹಾರ ಆಗ್ತದೆ. ಇನ್ನು ಕುಂಭರಾಶಿಯವರ ಫಲವನ್ನು ನೋಡುವಾಗ ರಾಶಿಯಲ್ಲಿ ರಾಹು ನಿಂತ್ಕೊಂಡಿದ್ದಾನೆ. ಸ್ವಲ್ಪ ಬೆನ್ನಿನ ಸಮಸ್ಯೆ ಏನಾದ್ರು ಬರ್ಬೋದು, ಬೆನ್ನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಅದರಿಂದ ಪರಿತಪಿಸಬೇಕಾಗ್ತದೆ. ಆದರೆ ಪಂಚಮದಲ್ಲಿ ಗುರು ಇದ್ದರಿಂದ ಮಕ್ಕಳು ಸಪೋರ್ಟ್ ಮಾಡುವಂತಹ ಸಾಧ್ಯತೆ ಇರ್ತಕ್ಕಂಥ, ಏನಾದ್ರು ಸ್ವದೇಶದಲ್ಲ ಅಥವಾ ವಿದೇಶದಲ್ಲಿ ಇರತಕ್ಕಂತಹ ಮಕ್ಕಳಿಂದಲೂ ಸಹಿತವಾಗಿ ಒಂದು ಸಪೋರ್ಟ್ ಸಿಗ್ತದೆ, ಸ್ವಲ್ಪ ನೆಮ್ಮದಿ ಸಿಗುವಂತಹ ಸಾಧ್ಯತೆ ಇದೆ ಕುಂಭರಾಶಿಯವರಿಗೆ. ಪರಿಹಾರ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹನುಮಾನ್ ಚಾಲಿಸ ಓದಬೇಕು ಅಥವಾ ಸುಂದರಕಾಂಡ ಪಾರಾಯಣ ಮಾಡಿಸ್ಬೇಕು. ಅದರಿಂದ ಸ್ವಲ್ಪ ಸಮಸ್ಯೆ ಪರಿಹಾರ ಆಗ್ತದೆ ಕುಂಭರಾಶಿಯವರಿಗೆ. ಇನ್ನು ಮೀನರಾಶಿಯವರ ಫಲವನ್ನು ನೋಡುವಾಗ ಸಾಕಷ್ಟು ಸಮಸ್ಯೆಗಳನ್ನು ತಾವಾಗೇ ಎಳ್ಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅನಿರೀಕ್ಷಿತವಾದಂತಹ ಘಟನೆಗಳು, ಅಂದ್ರೆ ಅವರಿಗೆ ಯೋಚನೆಯೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಘಟನೆಗಳು ನಡೀತದೆ. ಮಲಗಿದರೆ ನಿದ್ದೆ ಬರೋದಿಲ್ಲ, ಎಚ್ಚರವಾಗಿದ್ದಷ್ಟು ಸಹಿತವಾಗಿ ಸಂಕಟವನ್ನು ಅನುಭವಿಸಬೇಕಾಗ್ತದೆ. ಇದರಿಂದ ಪಾಲಾಗಲಿಕ್ಕೆ ಏನು ಮಾಡಬೇಕು? ಸಂಕಟ ಬಂದಾಗ ವೆಂಕಟರಮಣ ಪ್ರಾರ್ಥನೆ, ಗೋವಿಂದ ನಾಮಾವಳಿಯನ್ನ ಪಠನ ಮಾಡ್ತಾ ಇರಬೇಕು. ಅದರಿಂದ ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ ಮೀನರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ 12 ರಾಶಿಯವರು ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸಬೇಕಂತಹ ಕಠಿಣ ಸಮಸ್ಯೆ ಈ ಸಂದರ್ಭದಲ್ಲಿ, ಕಠಿಣ ಯೋಗ ಇದ್ದದ್ದರಿಂದ ಕಠಿಣ ಸಮಸ್ಯೆಯನ್ನು ಎದುರಿಸಬೇಕಂತಹ ಸಂದರ್ಭ ಇದೆ. ಮನೆಯಲ್ಲಿ ಅಡಿಗೆ ಮಾಡಲಿಕ್ಕೆ ಗ್ಯಾಸ್ ಇರೋದಿಲ್ಲ, ಬುಕ್ ಮಾಡಿದ್ರೆ 10 ದಿವಸ ಆದ್ರೂ ಕೊಡಲ್ಲ. ಈ ರೀತಿಯಂತಹ ಅಥವಾ ಹೋಟೆಲ್ಗೆ ಹೋಗೋಣ ಅಂತಂದ್ರೆ ಅಲ್ಲೂ ಊಟದ ವ್ಯವಸ್ಥೆ ಸರಿಯಾಗಿರೋದಿಲ್ಲ. ಹೀಗಾಗಿ ಹೊಗೆ ವಾಸನೆ ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಮನೆಯಲ್ಲಿ ಅಡಿಗೆ ಮಾಡುವಾಗ ಉರುವಲದಲ್ಲಿ ಬೆಂಕಿಯನ್ನು ಹಚ್ಚಿ ಅಡಿಗೆ ಮಾಡುವ ಪದ್ಧತಿಯೇ ತಪ್ಪು ಹೋಗ್ಬಿಟ್ಟಿದೆ. ಹೀಗಾಗಿ ಯಾವ ಅಂಗಡಿಯಲ್ಲಿ ಎಲೆಕ್ಟ್ರಿಕ್ ಒಲೆ ಸಿಗ್ತದೆ ಹೇಳಿ ಹುಡುಕುವಂತಹ ಸಂದರ್ಭ ಬರ್ತದೆ. ಅಂತಹ ಸಮಸ್ಯೆಗಳು ಒಟ್ಟಾರೆ ಕಠಿಣ ಸಮಸ್ಯೆ. ಮುಂದಿನ ಸಮಸ್ಯೆಗೆ ಹೋದ್ರೆ ಈ ಕಾಳಸರ್ಪ ದೋಷ, ಅಂದ್ರೆ ರಾಹು ಕೇತು ಮಧ್ಯದಲ್ಲಿ ಉಳಿದ ಗ್ರಹಗಳಿರೋದ್ರಿಂದ ಹಾಗಾದ್ರೆ ಕಾಳಸರ್ಪ ದೋಷ ಏನಾದ್ರೂ ಕಾಡುತ್ತಾ ಅಂತ ಈ ಸಮಸ್ಯೆ ಬಗ್ಗೆ ಏನ್ ಹೇಳ್ತೀರಿ? ರಾಹುಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗಚಖೇ ಗ್ರಹಾಃ ಕಾಳಸರ್ಪಾಖ್ಯ ದೋಷೋಯಂ ಸರ್ವಸಂಪ್ರತ್ಪ್ರನಾಶನಂ ಅಂತ ಅದೊಂದು ಶ್ಲೋಕ ಬರ್ತದೆ. ಅಂದ್ರೆ ರಾಹು ಹಾಗೂ ಕೇತುವಿನ ಒಳಗೆ ಸೂರ್ಯಾದಿ ಸಪ್ತಗ್ರಹ ಅಂತ. ಅದಕ್ಕೆ ವಿಶೇಷವಾಗಿರತಕ್ಕಂಥ ಪರಿಹಾರ ಅಂದರೆ ವಿಶೇಷವಾಗಿರುವ ಪ್ರಭಾವ ಅಂತಂದರೆ ಮೊಟ್ಟ ಮೊದಲನೇದಾಗಿ ಪೂರ್ಣವಾಗಿ ಯಾವುದೂ ಫಲ ಸಿಗುವುದಿಲ್ಲ. ಯಾವುದೇ ರಾಶಿಯವರಾಗಿರಲಿ ಮಾಡ್ತಾ ಇರುವ ಪ್ರಯತ್ನಗಳು ಪೂರ್ಣವಾಗೋದಿಲ್ಲ. ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾವುದೇ ರಾಶಿ ನಕ್ಷತ್ರದ ಬೇಕಾದ್ರೆ ಮದುವೆಗೆ ಮನೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಎಲ್ಲ ಆಗ್ತಾ ಇದೆ, ಲಾಸ್ಟ್ ಮೂಮೆಂಟಲ್ಲಿ ಕಟ್ ಆಫ್ ಆಗ್ತಾ ಇದೆ. ಏನು ಅಂತ ಸರಿಯಾಗಿ ರೀಸನ್ ಗೊತ್ತಾಗ್ತಾ ಇಲ್ಲ. ಯಾವುದೋ ಸೈಡ್ ತಗೊಳಕ್ ಹೋಗ್ತಾ ಇದ್ದೀನಿ, ಎಲ್ಲ ಆಗೋಯ್ತು, ಟೋಕನ್ ಆಗೋಯ್ತು, ಡಾಕ್ಯುಮೆಂಟ್ಸ್ ಆಗೋಯ್ತು, ಲಾಸ್ಟಲ್ಲಿ ಎಲ್ಲೋ ಒಂದ್ ಕಡೆ ಸಿಗಾಕೊಂಡು ಮುಂದುವರಿತಾ ಇಲ್ಲ. ವ್ಯವಹಾರ ಕಟ್ ಆಫ್ ಆಗೋಯ್ತು, ಉದ್ಯೋಗ ಎಲ್ಲ ಲಾಸ್ಟ್ ರೌಂಡ್ ವರೆಗೂ ಸೆಲೆಕ್ಷನ್ ಆಗಿದೆ, ತಿಳಿಸ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಬಿಟ್ರೆ ಏನು ತಿಳಿಸಿಲ್ಲ, ಮೇಲ್ ಬಂದಿಲ್ಲ, ದಿನ ಬೆಳಗಾದ್ರೆ ರಿಫ್ರೆಶ್ ಮಾಡ್ಕೊಂಡು ತಿರ್ಬೇಕಿರ್ಲಿ. ಸೊ ಒಂಥರ ವಿಚಿತ್ರ, ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನುವಂಥ ಇದು. ಒಂದು ಅದ್ಭುತವಾದ ಬಿಸ್ನೆಸ್ ಕೊಡಿಸ್ತೀನಿ, ನಿನಗೇ ಕೊಡಿಸ್ತೀನಿ ಅಂತ ಹೇಳ್ತಾರೆ, ಅವರು ಫೋನ್ ಎತ್ತುತ್ತಾ ಇಲ್ಲ, ಇವರು ಬಿಸ್ನೆಸ್ಗೋಸ್ಕರ ಕಾಯ್ತಾ ಕೂತ್ಕೊಂಡ್ರೆ ಈಗ ಬರುತ್ತೆ ಆಗ ಬರುತ್ತೆ ಅನ್ಕೊಂಡು. ಈ ತರಹ ಯಾವುದೂ ಸಹ ಕೈಗೆ ಬಂದಿದ್ದು ಬಾಯಿಗೆ ಬರದಂಗೆ ಅಡ್ಡ ಹಾಕ್ತಕ್ಕಂಥದ್ದೇ ಕಾಳಸರ್ಪ ಯೋಗ. ಇದೇನಾಗುತ್ತೆ, ಈ ಸೂರ್ಯಾದಿ ಸಪ್ತಗ್ರಹ, ಸೂರ್ಯನಿಂದ 7 ಗ್ರಹಗಳೇನಿದೆ ಅದು ರಾಹುಕೇತುಗಳೊಳಗೆ ಸಿಕ್ಕೊಂಡಾಗ ಅದರ ಪ್ರಭಾವವನ್ನು ಸಂಪೂರ್ಣವಾಗಿ ಕೊಡ್ಲಿಕ್ಕೆ ಆಗೋದಿಲ್ಲ ಅದರ ಕೈನಲ್ಲಿ. ಸೊ ಆದ್ರಿಂದಾಗಿ ಇಲ್ಲೂ ಸಹ ಏನಾಗುತ್ತೆ, ಒಂದೊಂದು ರಾಶಿಯವರಿಗೆ 12 ವಿಧದ ಕಾಳಸರ್ಪ ಯೋಗಗಳಿದೆ.
12 ವಿಧದ ಕಾಳಸರ್ಪ ಇದೆ. ಒಂದೊಂದು ರಾಶಿಯವರಿಗೆ ಒಂದೊಂದು ವಿಧದ ಕಾಳಸರ್ಪ ಯೋಗ ಬರ್ತದೆ. ಅದರಲ್ಲಿ ತಕ್ಷಕ ಕಾಳಸರ್ಪ ಯೋಗ ಅಂತ ಬೇರೆ ಬರ್ತದೆ, ವಿಷಧರ ಕಾಳಸರ್ಪ ಯೋಗ ಅಂತ ಬರ್ತದೆ. ಒಂದೊಂದು 12 ವಿಧದ 12 ಸಪರೇಟ್ ಕಾಳಸರ್ಪ ಯೋಗ ದೋಷಗಳು ಬರ್ತದೆ. ಇದು ವೈಯಕ್ತಿಕ ಜಾತಕದಲ್ಲಿ ಆ ರೀತಿಯಲ್ಲಿದ್ದಾಗೂ ಬರುತ್ತೆ. ಗೋಚಾರದಲ್ಲಿ ಹಿಂಗಾದಾಗ ಆ ಇದ್ದಷ್ಟು ದಿನಗಳು ಎಲ್ಲಿ ರೇವಕೇತು ಒಳಗಡೆ ಇರ್ತಾರೋ ಇದ್ದಷ್ಟು ದಿನಗಳಂತೂ ಖಂಡಿತವಾಗಿ ಅನುಭವಿಸಬೇಕಾಗ್ತದೆ. ಇಲ್ಲಿ ಜನರು ಬಹಳ ಮುಖ್ಯವಾಗಿ ನಾಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ನಾಗಾರಾಧನೆ ಅಂದ ತಕ್ಷಣ ಏನ್ ಮಾಡ್ಬಿಡ್ತಾರೆ, ಮನೆ ಹತ್ರ ಅಶ್ವತ್ಥ ಕಟ್ಟೆ ಇದೆಯಾ, ಹೋಗೋದಕ್ಕೆ ಹಾಲು ಮೊಸರು ಸುರಿದ ಮತ್ತೊಬ್ಬರು ಬಂದು ಮತ್ತೊಂದಿನ ಸುರಿದ ಅದ್ರ ಹತ್ರ ಎಲ್ಲೂ ಹೋಗ್ಲಿಕ್ಕೆ ಆಗಬಾರ್ದು, ಅಷ್ಟು ಗಲೀಜು ಮಾಡಿ ಹೋಗ್ಬಿಡ್ತದೆ. ನಾಗರಿಗೆ ಯಾವಾಗಲೂ ಶುದ್ಧಿ ಇರಬೇಕು. ಮಡಿ, ನೀವು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಎಲ್ಲರೂ ಹೋಗಿ ನೋಡಿ, ನಾಗನ ಸನ್ನಿಧಾನ ತುಂಬಾ ಮಡಿಯಾಗಿರ್ತದೆ. ಅಲ್ಲಿ ನಾಗ ಬನ ಅಂದ್ರೆ ಹೋಗ್ಲೇಬಾರ್ದು ಅಂತ ಹೇಳ್ತಾರೆ. ಹೆಣ್ಮಕ್ಳು ನೀವು ಹೋಗ್ಲೇಬೇಡಿ ಅಲ್ಲಿ ಆ ಕಡೆ ಅಂತ ಹೇಳ್ತಾರೆ, ರಿಸ್ಟ್ರಿಕ್ಷನ್ಸ್ ಹಾಕಿರ್ತಾರೆ. ಗಂಡಸರು ಹೋಗೋದಿದ್ರು ಮಾಮೂಲಾಗಿ ಹೋದ್ರೆ ಶರ್ಟ್ ತಕೊಂಡು ಹೋಗಿ, ಕೈಕಾಲು ಮುಖ ತೊಳ್ಕೊಂಡು ಹೋಗಿ, ಸ್ನಾನ ಮಾಡಿ ಮಡಿ ಬಟ್ಟೆಯಲ್ಲಿ ಹೋಗಿ ಅಂತ ಹೇಳ್ತಾರೆ. ಅಂದ್ರೆ ನಾಗನಿಗೆ ಶುದ್ಧಿ ಬಹಳ ಮುಖ್ಯ. ಸೊ ಇದನ್ನ ಅರಿಯದೆ ನಾವು ಮನೆ ಹತ್ರದಲ್ಲಿ ಎಲ್ಲೋ ಒಂದು ದೇವಸ್ಥಾನ ಇದೆ, ಅಲ್ಲೆಲ್ಲೋ ಅಶ್ವತ್ಥ ಕಟ್ಟೆ ಇದೆ, ಅಲ್ಲಿ ನಾಗರಿಕಲ್ಲಿದೆ ಅಂತಂದ ಒಬ್ಬರು ತಗೊಂಡೋಗಿ ಹಾಲು ಹಾಕಿದ, ಅದ್ರ ಮೇಲೆ ಇನ್ನೊಬ್ಬ ಮೊಸರು ಸುರಿದ, ಮತ್ತೊಬ್ಬ ತುಪ್ಪ ಸುರಿದ, ಮತ್ತೊಬ್ಬ ನೀರು ಹಾಕಿದ, ಅಲ್ಲಿ ಅಷ್ಟು ಗಲೀಜು ವಾಸನೆ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಮಾಡಬಾರ್ದು. ನಾಗರ ಹಾಗೆ ಮಾಡಿದ್ರೆ ಇನ್ನು ದೋಷ ಜಾಸ್ತಿ ಆಗ್ತದೆ. ಸೊ ಯಾವಾಗಲೂ ಶುದ್ಧಿಯಿಂದ ಆ ನಾಗರ ಕಟ್ಟೆಯನ್ನು ನೀವೇ ಶುದ್ಧಿ ಮಾಡಿ, ಅಂದ್ರೆ ಮೊದಲೇವ್ರು ಗಲೀಜಿದ್ರೆ ನೀವೇ ಶುದ್ಧಿ ಮಾಡಿ, ನಂತರ ಅಭಿಷೇಕ ಮಾಡಿ, ಮತ್ತೆ ಪುನಃ ನೀರಿನ ಅಭಿಷೇಕ ಮಾಡಿ, ಚೊಕ್ಕ ಮಾಡಿ, ಅರಿಶಿನ ನಾಗನಿಗೆ ಬಹಳ ಶ್ರೇಷ್ಠ. ಅದನ್ನು ಹಚ್ಚಿ ಪೂಜೆ ಆದಿಗಳು ಮಾಡಿ, ಪ್ರದಕ್ಷಿಣ ನಮಸ್ಕಾರಗಳು ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಅನುಕೂಲ ಮಾಡಿಕೊಡ್ತದೆ. ಕ್ಷೇತ್ರಗಳು ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಮುಗುವ ಸುಬ್ರಹ್ಮಣ್ಯ ಇರ್ಬೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಗುವ ಸುಬ್ರಹ್ಮಣ್ಯ ಅಂತಿದೆ, ಕಡಂದಳೆ ಸುಬ್ರಹ್ಮಣ್ಯ ಅಂತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ, ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಇದೆ. ಸುಬ್ರಹ್ಮಣ್ಯ ಕ್ಷೇತ್ರಗಳು ಬಹಳ ವಿಶೇಷ. ಈ ಕಾಳಸರ್ಪ ಯೋಗ ನಿಮ್ಮ ವೈಯಕ್ತಿಕ ಜಾತಕದಲ್ಲೂ ಇದ್ದು ಗೋಚಾರದಲ್ಲೂ ಇದ್ದಾಗ ಡಬಲ್ ಎಫೆಕ್ಟ್ ಆಗ್ಬಿಡುತ್ತೆ ಅದು. ಸೊ ಅದರಿಂದ ಆ ಥರ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ಒಮ್ಮೆ ದರ್ಶನ ಮಾಡಿಕೊಂಡು ಬರತಕ್ಕಂಥದ್ದು ತುಂಬಾ ಅನುಕೂಲ ಮಾಡಿ ಕೊಡ್ತದೆ. ಇಲ್ಲಿ ಕಾಳಸರ್ಪ ಯೋಗ ಬಹಳ ಮುಖ್ಯವಾಗಿ ಏನಾಗುತ್ತೆ, ಸಿಟ್ಟು ಜಾಸ್ತಿ ಮಾಡಿಬಿಡುತ್ತೆ, ತಾಳ್ಮೆ ಕಡಿಮೆ ಮಾಡಿಬಿಡುತ್ತೆ. ಎದುರುಗಡೆ ಇರುವ ವ್ಯಕ್ತಿ ಏನ್ ಮಾತಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಮಾತಾಡ್ತಿದ್ದಾನೆ, ಯಾವ ಭಾವದಲ್ಲಿ ಮಾತಾಡ್ತಿದ್ದಾನೆ, ಅದೆಲ್ಲ ಏನು ಹೇಳ್ದೇನೆ ಸಡನ್ ಆಗಿ ಅವ್ರ ಮೇಲೆ ರೈಸ್ ಆಗಿ ಅವರಿಂದ ಏನೋ ಅನುಕೂಲ ಆಗೋದಿತ್ತು ನಿಮ್ಗೆ, ನಾನು ಮಾಡಲ್ಲ ಅಂತ ಅವ್ರು ವಾಪಸ್ ಹೊರಟೋಗ್ತಾರೆ. ಸೊ ಅದರಿಂದ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ತರ ಕಾಳಸರ್ಪ ಯೋಗ ತುಂಬಾ ಸಮಸ್ಯೆಗಳನ್ನು ಕೊಡುತ್ತೆ. ಈಗ ಗೋಚಾರದಲ್ಲಿ ಕೂಡ ಈಗ ನಾವು ಯುದ್ಧದ ವಿಚಾರ ಮಾತಾಡ್ಲಿಕ್ಕೆ ಹೋದ್ರು ಕೂಡ, ಈಗ ನೋಡಿ ಪಾಕಿಸ್ತಾನ ತಾನು ಮಧ್ಯವರ್ತಿ ಹೋಗಿ ಇಬ್ಬರದ್ದು ಮೀಟಿಂಗ್ ಮಾಡಿಸ್ ಏನ್ ಮಾಡ್ತಾರೆ, ಏನೂ ಮಾಡ್ಲಿಲ್ಲ, ಆಗ್ಲಿಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅವ್ರಿಗೆ, ಬಾಯಿಗೆ ಬರಕ್ ಬಿಡೋದು ಇಲ್ಲ ಅದು. ಎಲ್ಲಿ ತನಕ ಈಗ ಮೇ 2ನೇ ತಾರೀಕು, ಜೂನ್ 1ನೇ ತಾರೀಕು, ಜೂನ್ 1, 2ನೇ ತಾರೀಕು ಹಾಗೆ ಗುರುಗ್ರಹ ಕರ್ಕಾಟಕ ರಾಶಿ ಪ್ರವೇಶ ಮಾಡ್ತಾನೆ, ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ ಗುರು. ಯಾವಾಗ ನೀವು ಇತಿಹಾಸದ ಹಿಂದೆಲ್ಲ ತೆಗೆದು ನೋಡಬಹುದು, ಯಾವಾಗ ಗುರು ಕರ್ಕ ರಾಶಿಗೆ ಹೋಗ್ತಾನೋ ಹಾಗೆಲ್ಲ ಭಾರತ ತುಂಬಾ ಶ್ರೇಷ್ಠವಾದ ಸಾಧನೆಗಳನ್ನು ಮಾಡಿದೆ. ಹಾಗೂ ಭಾರತವೂ ಅಭಿವೃದ್ಧಿಯಾಗಿ ಎಲ್ಲ ಬೇರೆ ಕಡೆನೂ ಕೂಡ ನಮಗೆ ವಸುಧೈವ ಕುಟುಂಬಕಂ ಅನ್ನುವ ನಮ್ಮ ಒಂದು ಧ್ಯೇಯ ಅದು ತುಂಬಾ ಚೆನ್ನಾಗಿ ಇದಾಗಿದೆ, ಕೆಲಸ ಆಗಿದೆ. ಸೊ ಆ ತರಹ ಜೂನ್ 1ನೇ ತಾರೀಕಿನ ನಂತರ ಭಾರತ ಬಹಳ ದೊಡ್ಡದಾದಂತಹ ಒಂದು ಪ್ರಭಾವ ಬಿದ್ದು ಈ ಯುದ್ಧವನ್ನ ಶಾಂತ ಮಾಡುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಈಗ ಸಮಯವೇ ಸರಿಯಲ್ಲ ಅವರಿಬ್ಬರ ಮಧ್ಯೆ ಏನೋ ಇದು ಮಾಡ್ಲಿಕ್ಕೆ. ಎಲ್ಲಿ ತನಕ ಮಂದಮಂಗಳ ಯುತಿ ಮುಗಿಯೋದಿಲ್ವೋ, ನೀವು ಹೊಡೆದಾಡ್ಕೊಂಡಿರಿ ಕಚ್ಚಾಡ್ಕೊಂಡಿರಿ ಅಂತ ಬಿಡುವುದೇ ಒಂದ್ ಲೆಕ್ಕದಲ್ಲಿ ಸರಿಯಾದ ವಿಚಾರ. ಅದು ಆಗುದಿಲ್ಲ, ಅದು ಎಂತ ಮಾಡು ಸರಿ ಹೋಗುದಿಲ್ಲ ಅದು. ಗುರು ಪರಮೋಚ್ಚ ಸ್ಥಿತಿಗೆ ಬಂದಾಗ ಭಾರತದ ಶಕ್ತಿ ಜಾಸ್ತಿಯಾಗಿ ವೃದ್ಧಿಯಾಗಿ ಭಾರತವೇ ಅದನ್ನ ಸಂಧಾನ ಮಾಡಿಸುವ ಸಾಧ್ಯತೆ ಇರುತ್ತದೆ. ಅಥವಾ ತಾನಾಗೇ ಶಾಂತವಾದ್ರೂ ಕೂಡ ಭಾರತಕ್ಕೆ ತುಂಬಾ ಅನುಕೂಲ, ಭಾರತದಿಂದ ಇತರಿಗೂ ಅನುಕೂಲ ಆಗ್ತದೆ. ಬಟ್ ಇಲ್ಲಿಯೂ ಸಹ ಈ ಕಾಳಸರ್ಪ ಯೋಗ ನೋಡಿ, ಇಲ್ಲಿ ಮಂದಮಂಗಳ ಯುತಿ ಇರಬಹುದು, ಕಾಳಸರ್ಪ ಯೋಗ ಇರಬಹುದು, ಆ ಯುದ್ಧವೂ ನಿಲ್ತಾ ಇಲ್ಲ, ಬಿಸಿ ತುಪ್ಪ ಆಗಿದೆ, ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ. ಎಷ್ಟೋ ಹೋಟೆಲ್ನವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಪಾಪ, ಈ 9,000 10,000 ಬ್ಲ್ಯಾಕ್ ಅಲ್ಲಿ ಸಿಲಿಂಡರ್ ತಂದ್ಕೊಂಡು ಏನಕ್ಕೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಬಾಗ್ಲು ಹಾಕೊಂಡ್ಬಿಟ್ರೆ ಮತ್ತೆ ನಾಳೆ ಬರುವುದಿಲ್ಲ ಬರೋರು ಅಂತ ಹೇಳಿ, ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವರೇ ಹಲವು ಜನ ಇದ್ದಾರೆ. ಸೊ ಪ್ರತಿಯೊಬ್ಬರೂ ಕಷ್ಟದಲ್ಲೇ ಇದ್ದಾರೆ, ಇವತ್ತು ಯಾರು ಅತ್ಯಂತ ಸುಖದಲ್ಲಿ ಇಲ್ಲ. ಆದ್ರೆ ಭಗವದಾನುಗ್ರಹ, ದೇವತಾರಾಧನೆ, ಪೂಜೆ ಪುನಸ್ಕಾರ, ಹೋಮ ಹವನ ಯಜ್ಞ ಯಾಗ ದಾನ ಧರ್ಮಾದಿಗಳು ಮಾಡ್ತಕ್ಕಂಥವರಿಗೆ ಎಲ್ಲೋ ಒಂದು ಕಡೆ ಖಂಡಿತವಾಗಿ ಅನುಕೂಲ ಆಗ್ತದೆ, ರಕ್ಷಣೆ ಇದ್ದೇ ಇರ್ತದೆ. ಓಕೆ ಗುರುಗಳೇ, ಈಗ ಕಾಳಸರ್ಪ ದೋಷ ಅನ್ನೋದು ಜಾತಕ ನೋಡುವಾಗ ಯಾರ್ದಾದ್ರೂ ಜಾತಕದಲ್ಲಿ ಇದ್ರೂ ಕೂಡ ಹೆದ್ರು ಬಿಡುತ್ತಾರೆ, ಅದ್ರ ಹೆಸರೇ ಏನೋ ಒಂದ್ ಸ್ವಲ್ಪ ಭಯ ಬೀಳ್ಸೋ ತರ ಇದೆ. ತೀರಾ ದೇಶ ಮತ್ತು ಜಗತ್ತಿನ ಮೇಲಿನ ಪರಿಣಾಮದ ಬಗ್ಗೆ ಹೇಳಿದ್ರು, ಜನಸಾಮಾನ್ಯರ ಮೇಲೆ ಅಂದ್ರೆ ಜಾತಕದ ವಿಚಾರವಾಗಿ ಹೋದ್ರೆ ಕಾಳಸರ್ಪ ದೋಷ ಯಾವ ರೀತಿ ಪರಿಣಾಮ ಇದೆ? ಖಂಡಿತವಾಗಿಯೂ ರಾಹು ಮತ್ತು ಕೇತುವಿನ ಮಧ್ಯ ಬಂದ ಎಲ್ಲಾ ಗ್ರಹಗಳು ಸಿಕ್ಕಾಗ ಅದು ಕಾಳಸರ್ಪ ಅಂತ. ಇಲ್ಲಿ ಕಾಳಸರ್ಪ ಅಂದ್ರೆ ಕಾಳ ಅಂದ್ರೆ ಕಪ್ಪು ಅಂತ, ಸರ್ಪ ಕಪ್ಪು ಸರ್ಪ, ಅದು ಕಾಳಸರ್ಪ ಅಂತ ನಾವು ಇದು ಮಾಡೋದು.
ಈ ಸರ್ಪ ಶ್ವೇತ ಸರ್ಪ ಇದೆ, ಬಿಳೇ ಬಣ್ಣದ ಸರ್ಪಗಳು, ಅವೆಲ್ಲ ದೈವ ಸರ್ಪಗಳು ಅಂತ ಹೆಸರು. ಈ ಕಾಳ ಸರ್ಪಗಳು ಅಂದ್ರೆ ದುಷ್ಟತನವನ್ನು ತೋರಿಸುವಂತಹ ಸರ್ಪಗಳು. ಅಂದ್ರೆ ಅವುಗಳಿಗೆ ಹೊಡೆದು ಕೊಂದು ಹಾಕ್ಬಿಡ್ತಾರೆ, ಕೆಲವೆಲ್ಲ ಇದು ಮಾಡ್ತಾರೆ. ಆದರೆ ಈ ಸರ್ಪಗಳನ್ನು ಹೊಡೆಯಬಾರದು, ಸರ್ಪಗಳನ್ನು ಹಿಡಿದು ಆಚೆ ಎಲ್ಲರೂ ಬಿಡಬೇಕು. ಆ ಹಿಡಿದ್ರು ಬಂಧನ ಮಾಡಿದ್ರು ಅದು ದೋಷ. ಹೀಗಾಗಿ ಎಲ್ಲ ಈ ಕಾಳಸರ್ಪ ದೋಷದಲ್ಲಿ ಈ ಕಾಳಸರ್ಪ ಅಂದ್ರೆ ಏನು, 7 ಗ್ರಹಗಳನ್ನು ಸಹಿತವಾಗಿ ತನ್ನ ಒಡಲಲ್ಲಿ ಸೇರಿಸ್ಕೊಂಡು ಬಿಡ್ತದೆ. ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಯಾವ ರೀತಿಯಲ್ಲಿ? ಒಂದು ಕಾಳಹಸ್ತಿಗೆ ಹೋಗಿ ಅಲ್ಲಿ ರಾಹುಕೇತು ಪೂಜೆ ಮಾಡುವಂಥ ಒಂದು ಪದ್ಧತಿ ಇದೆ ಸುಲಭವಾಗಿ. ಇಲ್ಲ ಅಂದರೆ ಕಾಳಸರ್ಪ ಶಾಂತಿಯನ್ನೇ ಮಾಡ್ಕೊಳ್ಬೇಕು. ಆಗ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಕುಳಿತಿದ್ದಾವೋ ಅದೇ ರೀತಿಯಲ್ಲಿ ಮಂಡಲವನ್ನು ರಚನೆಯನ್ನು ಮಾಡಿ ಕಾಳಸರ್ಪ ಶಾಂತಿಯನ್ನು ಮಾಡಿಸಿದಾಗ ಅದು ಸಂಪೂರ್ಣವಾದ ಫಲವನ್ನು ನೀಡ್ತದೆ. ಅಂದ್ರೆ ಯಾವ ರಾಶಿಯವರು ಕಾಳಸರ್ಪ ಎಲ್ಲ ಈಗ 12 ರಾಶಿಯವರಿಗೆ 12 ರೀತಿಯಲ್ಲಿದೆ ಹೇಳುವಂತಹದ್ದು ಒಂದು ಕಡೆ. ಮತ್ತೊಂದೇನು, ರಾಹು ಮತ್ತು ಕೇತುವಿನ ಮಧ್ಯದಲ್ಲಿ ಯಾವ ರಾಶಿಯಲ್ಲಿ, ಈಗ ಕುಂಭ ರಾಶಿಯಲ್ಲಿ ರಾಹು ಇದ್ದಾನೆ, ಅಲ್ಲಿ 7ನೇ ಮನೆಯಲ್ಲಿ ಸಿಂಹರಾಶಿಯಲ್ಲಿ ಕೇತು ಇದ್ದಾನೆ. ಅದರ ಒಳಭಾಗದಲ್ಲಿ ಎಲ್ಲಾ ಗ್ರಹಗಳು ಸೇರ್ಕೊಂಡಿದೆ. ಈಗ ಮೀನರಾಶಿ, ಮೇಷರಾಶಿ, ಮಿಥುನ ರಾಶಿ ಈ ರೀತಿಯಲ್ಲಿ. ಹಾಗಿದ್ದಾಗ ಈ ದೃಶ್ಯಾರ್ಧದಲ್ಲಿ ಯಾರಿಗೆ ಕಾಳಸರ್ಪ ದೋಷ ಇರ್ತದೆಯೋ ಅವರು ಅತಿಯಾದ ಕಷ್ಟವನ್ನು ಅನುಭವಿಸಬೇಕಾದಂತಹ ಸಂದರ್ಭ ಇರ್ತದೆ. ಆ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅದಕ್ಕೆ ಒಂದು ಪರಿಹಾರವನ್ನು ಹೇಳಿದ್ದಾರೆ. ಶರೀರದ ಅರ್ಧ ಭಾಗದಷ್ಟು ಅಂದ್ರೆ ಶರೀರ ತೂಕದ ಅರ್ಧ ಭಾಗದಷ್ಟು ಉದ್ದಿನ ಕಾಳನ್ನು, ಅರ್ಧ ಭಾಗದಷ್ಟು ಹುರುಳಿ ಕಾಳನ್ನು ದಾನ ಮಾಡಿದಾಗ ಆಗ ಅದು ಶೀಘ್ರವಾಗಿ ಪರಿಣಾಮವನ್ನು ಕೊಡ್ತದೆ, ಪರಿಹಾರ ಸಿಗ್ತದೆ ಅಂತ. ಇಲ್ಲಿ ದಾನ ಮಾಡುವಾಗ ಅಲ್ಲೂ ಒಂದು ಕ್ರಮ ಇದೆ. ರಾಹುವಿನ ಸಂಖ್ಯೆ 4, ಕೇತುವಿನ ಸಂಖ್ಯೆ 7. ಆದ್ದರಿಂದ ಉದ್ದಿನ ಕಾಳನ್ನು 4 ಭಾಗವನ್ನು ಮಾಡಿ 4 ಜನ ಬ್ರಾಹ್ಮಣರಿಗೆ, ಅಥವಾ 7 ಭಾಗವನ್ನು ಹುರುಳಿ ಕಾಳನ್ನು ಮಾಡಿ ಅದನ್ನು 7 ಜನ ಬ್ರಾಹ್ಮಣರಿಗೆ ದಾನವನ್ನು ಹಿಡಿಯುವವರಿಗೆ, ಇಲ್ಲಿ ಬ್ರಾಹ್ಮಣರು ಅಂತಲ್ಲ, ದಾನವನ್ನು ಯಾರು ಹಿಡಿತಾರೋ ಅವರಿಗೆ ಕೊಡಬಹುದು. ಅದನ್ನು ಕೊಟ್ಟಾಗ ಅದು ಇಲ್ಲ ಅಂತಂದ್ರೆ ಯಾವ್ದಾದ್ರು ಈ ಅನ್ನದಾಸೋಹ ನಡೆಯುವ ಸ್ಥಳ, ಗೋಶಾಲೆ ಆ ಭಾಗಕ್ಕೆ ಕೊಟ್ಟಾಗ ಅದನ್ನು ಉಪಯೋಗಿಸ್ಕೊಳ್ತಾರೆ. ಅದು ಯಾವಾಗ ಮನುಷ್ಯನಿಗೆ ಆ ಧಾನ್ಯಗಳು ಉಪಯೋಗಕ್ಕೆ ಬಂತ ಆಗ ಆ ದೋಷಗಳು ಕಡಿಮೆ ಆಗ್ತಾ ಬರ್ತದೆ. ಅದು ಎಲ್ಲೇ ನೀವು ಕೊಟ್ಟಿರಿ ಅವರು ಅದನ್ನು ಉಪಯೋಗಿಸ್ಬೇಕು, ಹಾಗೆ ಇಡುವುದಲ್ಲ ಅಥವಾ ಹಾಗೆ ಚೆಲ್ಲೋದಲ್ಲ. ಅದನ್ನು ಉಪಯೋಗಿಸಿದ್ರು ಅಂದ್ರೆ ಈ ಮನುಷ್ಯನಿಗಿರ್ತಕ್ಕಂತಹ ಕಾಳಸರ್ಪ ದೋಷ ಕಡಿಮೆ ಆಗ್ತಾ ಬರ್ತದೆ. ಇಲ್ಲ ಅಂದ್ರೆ ಕಾಳಸರ್ಪ ಶಾಂತಿಯನ್ನೇ ರಾಹು ಮತ್ತು ಕೇತುಗಳಿಗೆ ಹೇಳಿರ್ತಕ್ಕಂತಹ ಜಪಾನುಷ್ಠಾನವನ್ನ ಸರಿಯಾದ ಕ್ರಮದಲ್ಲಿ ದಶಾಂಶ ಪದ್ಧತಿಯಲ್ಲೇ ಮಾಡ್ಕೊಳ್ಬೇಕು. ಹಾಗೆ ಮಾಡಿದಾಗ ಆ ದೋಷವನ್ನು ನಾವು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಂತ ಒಂದು ಸಾರಿ ಜಾತಕದಲ್ಲಿ ರಾಹು ಕೇತುವಿನ ಯುತಿಯಲ್ಲಿ ಎಲ್ಲಾ ಗ್ರಹಗಳು ಸಿಕ್ಕಿಬಿಟ್ಟಿದ್ವು ಅಂದ್ರೆ ನಾವು ಏನೇ ಶಾಂತಿ ಮಾಡಿದ್ರು ಅವು ಚೇಂಜ್ ಆಗೋದಿಲ್ಲ. ಆ ಗ್ರಹಗಳು ಎಲ್ಲಿದೆಯೋ ಅಲ್ಲೇ ಇರ್ತದೆ. ನಾವು ಯಾವಾಗ ಜಾತಕವನ್ನು ತೆಗೆದ್ರು ರಾಹು ಕೇತು ಕಾಳಸರ್ಪ ದೋಷ ಇದೆ ಅಂತ ಕಾಣಿಸ್ತದೆ. ಹಾಗಂತ ಎಲ್ಲಾ ಸಂದರ್ಭದಲ್ಲೂ ನಾವು ಪರಿಹಾರ ಮಾಡಬೇಕು ಅಂತಲ್ಲ. ನಾವು ನಿಶ್ಚಿತವಾಗಿ ಶ್ರದ್ಧೆಯಿಂದ ನಾವು ಅನುಷ್ಠಾನವನ್ನು ಮಾಡುವುದರ ಮೂಲಕವಾಗಿ ಅದನ್ನು ಪರಿಹಾರ ಮಾಡಿಕೊಂಡ್ವಾ ಅದು ಒಂದು ಸಾರಿ ಮಾಡಿದ್ರು ಸಾಕಾಗುತ್ತೆ. ಈಗ ಗಂಡನಿಗೆ ಮನಸ್ಸಿದೆ, ಹೆಂಡತಿಗೆ ಮನಸ್ಸಿಲ್ಲ, ಆಯ್ತಾ, ಒಟ್ಟಾರೆ ಗುರುಗಳು ಒತ್ತಾಯಕ್ಕೆ ಮಾಡಿದ್ರು, ಆಗದೇನು ಪ್ರಯೋಜನ ಆಗುತ್ತೆ? ಆಗ ಮತ್ತೆ ಮತ್ತೆ ಮಾಡಬೇಕಾದಂತಹ ಸಂದರ್ಭ ಬರ್ತದೆ. ಒಂದೇ ಶಾಂತಿಯನ್ನು 2-3 ಸಾರಿ ಮಾಡಬೇಕಾದಂತಹ ಸಂದರ್ಭ ಬರ್ತದೆ. ಆಗ ಅದು ಫಲವನ್ನು ಕೊಡ್ತದೆ. ಇಲ್ಲ ಅಂತಂದ್ರೆ ನಿಷ್ಫಲವಾಗಿ ಹೋಗುವಂತಹ ಸಾಧ್ಯತೆ ಇದೆ. ವೀಕ್ಷಕರೇ, ಈ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಯಾಕಂದರೆ ಗ್ರಹಗಳ ಸಂಚಾರ ಇದೆಯಲ್ಲ, ಇದರಿಂದ ಏನೆಲ್ಲ ಪರಿಣಾಮಗಳಿದೆ ಜಗತ್ತಿನ ಮೇಲೆ, ದೇಶದ ಮೇಲೆ, ಜನಸಾಮಾನ್ಯರ ಮೇಲೆ, ದೋಷಪೂರಿತವಾಗಿದ್ದರೆ ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಇನ್ನು ಈ ಗ್ರಹಗಳ ಸಂಚಾರದಿಂದ ಏನೆಲ್ಲ ಪ್ರಭಾವಗಳು ದೇಶದ ಮೇಲೆ, ದೇಶದ ಜನರ ಮೇಲೆ ಆಗತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಬರೀ ದೋಷಗಳ ಬಗ್ಗೆನೇ ನಾವು ಮಾತಾಡಿದ್ವಿ. ಅಂದರೆ ಎಲ್ಲ ಗ್ರಹಗಳ ಸಂಚಾರವೂ ದೋಷಪೂರಿತವೇ, ಯಾರಿಗೂ ಒಳ್ಳೆದಂತೂ ಆಗ್ತಾ ಇಲ್ಲ ಅಂತ. ಇದೆಲ್ಲವೂ ಕಳಿಯೋದು ಯಾವಾಗ ಹಾಗಾದ್ರೆ ವಿಠಲ್ ಭಟ್ರೆ? ಇದು ಬಹುಮುಖ್ಯವಾಗಿ ಗ್ರಹಗಳ ಚಲನೆ ಆದ ತಕ್ಷಣ, ನಾನು ಆಗ್ಲೇ ಹೇಳಿದೆ, ಮೇ 10ನೇ ತಾರೀಕು 11ನೇ ತಾರೀಕಿಂದ ಕುಜ ಇದು ಶನಿ ಬೇರ್ಪಡ್ತಾರೆ. ಬೇರ್ಪಟ್ಟ ತಕ್ಷಣನೇ ಇದು ಒಂದು ತಾತ್ಕಾಲಿಕವಾಗಿ ಒಂದು ಹಂತಕ್ಕಂತೂ ಬಂದ್ಬಿಡುತ್ತೆ. ಕುಜ ಸ್ವಸ್ಥಾನಕ್ಕೆ ಬಂದ್ಬಿಡ್ತಾನೆ. ಸೊ ಅದರಿಂದಾಗಿ ಒಂದು ಮೋರ್ ದೆನ್ 60% ಸ್ವಲ್ಪ ಪಾಸಿಟಿವಿಟಿನ ನಾವು ನೋಡಬಹುದು. ಇನ್ನು ಒಂದೇ ತಿಂಗಳು ಮೇ 1 ಕಳೆದು ಬಿಟ್ರೆ ಜೂನ್ 1ನೇ ತಾರೀಕಿಗೆ ಕರ್ಕ ರಾಶಿಗೆ ಗುರು ಬಂದ್ಬಿಡ್ತಾನೆ. ಸೊ ಸ್ವಸ್ಥಾನ ಅಲ್ಲ, ಅದು ಪರಮೋಚ್ಚ ಸ್ಥಿತಿ ಗುರು ಅದು. ಸೊ ಪರಮೋಚ್ಚ ಸ್ಥಿತಿಯ ಗುರು ಅಂತಂದ್ರೆ ದೋಷಾನ್ ಲಕ್ಷಾನ್ ಪ್ರಹರಂತಿ ಅಂತ, 1,00,000 ದೋಷ ಇದ್ರು ಒಂದು ಗುರು ಪರಿಹಾರ ಮಾಡ್ತಾನಂತೆ. ಸೊ ಅದರಿಂದ ಪರಮೋಚ್ಚ ಸ್ಥಿತಿಯಲ್ಲಿ ಗುರು ಇದ್ದಾಗ ಪ್ರಪಂಚಕ್ಕೆಲ್ಲ ಅನುಕೂಲವನ್ನೇ ಮಾಡಿಕೊಡ್ತಾನ ಅವನು. ತುಂಬಾ ಅತ್ಯುತ್ತಮವಾದಂತಹ ಗ್ರಹ ಆಗಿರುತ್ತೆ. ಸೊ ಗುರುವಿನ ಮುಂದುವರ್ತಾ ಇದೆ ಏನಂದ್ರೆ, ಇನ್ನು 1.5 ವರ್ಷದ ನಂತರ ಶನಿ ಮೇಷಕ್ಕೆ ಬರ್ತಾನಲ್ಲ, ಆಗ ಮತ್ತೊಂದು 2.5 ವರ್ಷ
ಸಮಸ್ಯೆ ಅನುಭವಿಸ್ಬೇಕಾಗುತ್ತೆ. ಬಟ್ ಈಗ ನೀವು 1 ತಿಂಗಳು ಹೋದ್ರೆ ಕುಜ ಸಪರೇಟ್ ಆಗ್ತಾನೆ, ಇನ್ನು 1-2 ತಿಂಗಳು ಹೋಗ್ತು, ಜೂನ್ 1ನೇ ತಾರೀಕಿಂದ ಗುರು ಪರಮೋಚ್ಚ ಸ್ಥಿತಿಗೆ ಬಂದ್ಬಿಡ್ತಾನೆ. ಸೊ ಒಂಥರ ರಿಲೀಫ್ ಪೀರಿಯಡ್ ಆಗುತ್ತೆ, ನಿಧಾನಕ್ಕೆ ಎಲ್ಲ ಗ್ರಹಗಳ ಸಂಚಾರ ಇದರಿಂದ ಆಗಿರೋ ದೋಷ ಒಂದು ಜೂನ್ ನಿಮಗೆ ಕಾಳಸರ್ಪ ಯೋಗವು ನಿಧಾನಕ್ಕೆ ಹೋಗ್ಬೋದು. ಯಾಕಂದ್ರೆ ಸಿಂಹ ದಾಟಿ ಮುಂದೆ ಬರಬೇಕಾಗ್ತದೆ ಬೇರೆ ಗ್ರಹಗಳು, ಅಲ್ಲಿ ತನಕ ಕಾಳಸರ್ಪ ಹಾಗೆ ಇರ್ತದೆ. ಕೇತು ಗ್ರಹ ಸಿಂಹದಲ್ಲಿದ್ದಾನೆ, ಅದನ್ನು ದಾಟಿ ಮುಂದೆ ಬರಬೇಕಾಗ್ತದೆ ಗ್ರಹಗಳು, ಅಲ್ಲಿ ತನಕನೂ ಕಾಳಸರ್ಪ ಹಾಗೆ ಇರ್ತದೆ. ಬಟ್ ಅದನ್ನು ಹೊರತುಪಡಿಸಿದ್ರೆ ಮಂದಮಂಗಳ ಯೋಗ ಅಂತೂ, ಈ ಶನಿ ಕುಜ ಯೋಗ ಅಂತೂ ಪರಿಮೆ ಆಗ್ತದೆ. ಇಲ್ಲಿ ನೀವು ಬಹಳ ಸ್ಪಷ್ಟವಾಗಿ, ನಾವು ಹಿಂದೆ ಇದೇ ಚಾನಲ್ ಕೂತಾಗ ಚರ್ಚೆ ಮಾಡಿದ್ದೀನಿ, ಯುದ್ಧ ಏನಕ್ಕೆ ಸ್ಟಾರ್ಟ್ ಆಯಿತು ಅನ್ನೋದು. ಕುಜ ಗ್ರಹ ಮಕರ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಪಶ್ಚಿಮದ ರಾಶಿಗಳು, ಪಶ್ಚಿಮ ದಿಕ್ಕನ್ನು ತೋರಿಸ್ತಕ್ಕಂಥ ರಾಶಿಗಳು ಮಕರ, ಕುಂಭ ಎಲ್ಲ ಸಹ. ಸೊ ಪಾಶ್ಚಿಮಾತ್ಯ ದೇಶದಲ್ಲಿ ಕುಜ ಪರಮೋಚ್ಚ ಸ್ಥಿತಿಯ ಒಂದು ಪ್ರಭಾವ, ಪಾಶ್ಚಿಮಾತ್ಯ ದೇಶ ಯುದ್ಧಕಾರಕ ಕುಜ ಅವನು. ಸೊ ಅದೇ ರೀತಿಯಲ್ಲಿ ಯುದ್ಧ ಆವಾಗಲಿಂದನೇ ಶುರು ಆಗೋಯ್ತದು. ಮಕರದಲ್ಲಿ ಕುಜ ಬಂದಾಗ ಯುದ್ಧ ಒಳ್ಳೆ ಇದರಲ್ಲಿ ಶುರು ಆಗೋಯ್ತು. ಆ ರಿಟಾಲಿಯೇಷನ್ ಅಂದ್ರೆ ಇರಾನ್ ವಾಪಸ್ ರಿಟಾಲಿಯೇಷನ್ನು, ಬೇರೆಯವ್ರಿಗೆ ಬರೀ ವಾಪಸ್ ಅವರು ಕೂಡ ನಾವು ಇದ್ದೀವಿ, ನೀವು ಬದ್ರೆ ಹೊಡೆಸ್ಕೊಳ್ಳೋಕೆ ಅಷ್ಟೇ ಅಲ್ಲ ನಾವು ಹೊಡಿತೀವಿ ಅಂತ ಅವರು ಶುರು ಮಾಡಿದಲ್ಲ, ಅದು ಶುರುವಾಗಿದ್ದು ಮಂದಮಂಗಳ ಯುತಿ. ಆ ಮಂದಮಂಗಳ ಯುತಿ ಸ್ಟ್ರಾಂಗ್ ಆದಾಗ ಏನಾಯ್ತು, ಅವ್ರಿಗೆ ಉಸಿರು ಕಟ್ಟುವ ವಾತಾವರಣ. ಅವ್ರೇನ್ ಮಾಡಿದ್ರು, ಪ್ರಪಂಚದ ಉಸಿರು ಕಟ್ಟಿಸ್ತೀನಿ ನಾನು ಅಂತ ಹೇಳಿ ಗ್ಯಾಸು ಇತ್ಯಾದಿಗಳನ್ನು ಹೊಡೆದು ಮಾಡಿದ್ರು. ಸೊ ಇದೆಲ್ಲವೂ ಸಹ ಮಕರ, ಕುಂಭ, ಮೀನ ಈ 3 ರಾಶಿಗಳಲ್ಲಿ ಕುಜ ಸಂಚಾರ ಆಗ್ಬೇಕಾದ್ರೆ ನಾವು ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥದ್ದು. ಇನ್ನು ಮೇಷ ಬಂದಾಗ ಇದು ಸ್ವಲ್ಪ ಶಾಂತ ಆಗ್ತದೆ. ವೃಷಭಕ್ಕೆ ಕುಜ ಹೋಗಿ ಮುಂದೆ ಹೋಗ್ದಂತೂ ಸ್ವಲ್ಪ ಅನುಕೂಲ ಆಗ್ತದೆ. ಯೋಚನೆ ಮಾಡಬೇಕಾಗಿದ್ದು ಕರ್ಕಕ್ಕೆ ಕುಜ ಬಂದಾಗ, ಯಾಕೆಂದ್ರೆ ಹಿಂದಿನ ಬಾರಿ ಕರ್ಕಕ್ಕೆ ಕುಜ ಬಂದಾಗ ಅದು ಪೂರ್ವದ ಒಂದು ಭಾಗ ಆಗಿತ್ತು, ರಾಶಿ ತೋರಿಸ್ತಕ್ಕಂಥ ಭಾಗಗಳು. ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗಿತ್ತು ಅವಾಗ. ಹಿಂದೆ ಕರ್ನಾಟಕಕ್ಕೆ ಕುಜ ಬಂದಾಗ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗಿತ್ತು. ಸೊ ಅದರಿಂದ ಕರ್ನಾಟಕಕ್ಕೆ ಕುಜ ಬಂದಾಗ ಈ ಬಾರಿ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗುವ ಸಾಧ್ಯತೆಗಳು ಕಡಿಮೆ. ಯಾಕೆಂದ್ರೆ ಅಲ್ಲಿ ಗುರು ಇರ್ತಾನೆ, ಅವನು ಗುರು ನೀಚತ್ವ ದೋಷವನ್ನು ಭಂಗ ಮಾಡ್ತಾನೆ, ನೀಚ ಭಂಗ ಮಾಡ್ತಾನೆ ಕುಜಂದು, ಮಿತ್ರ ಗ್ರಹ ಆದ್ರಿಂದ ಭಂಗ ಮಾಡ್ತಾನೆ. ಸೊ ಅನುಕೂಲ ಆಗ್ತದೆ. ಸೊ ಈ ಬಾರಿ ಆ ಒಂದು ಸಮಸ್ಯೆಗಳು ಇರೋದಿಲ್ಲ. ಸೊ ಒಂದು ಲೆವೆಲ್ಗೆ ನೀವು ಓಕೆ ಎಲ್ಲಿ ತನಕ ಮೇಷ ರಾಶಿಗೆ ಶನಿ ಪ್ರವೇಶ ಆಗೋದಿಲ್ವೋ ಅಲ್ಲಿ ತನಕ ಒಂದು ಸ್ವಲ್ಪ ಉತ್ತಮ ಸ್ಥಿತಿಯನ್ನು ನೋಡ್ಬೋದು. ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಬೇಕು, 1 ತಿಂಗಳ 1.5 ತಿಂಗಳು ವೆಯ್ಟ್ ಮಾಡಬೇಕು. ದೇವತಾರಾಧನೆ, ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಬೇಕು. ದೇಶಕ್ಕೂ ಒಳ್ಳೇದು. ಯಾಕೆಂದ್ರೆ ನಾವು ಯಾವುದೇ ಹೋಮ ಹವನ ಯಜ್ಞಯಾಗಾದಿಗಳು ಮಾಡಲಿ, ನೀವು ಎಂಡ್ ತನಕ ಪೂಜೆ ನೋಡಿದ್ರೆ, ತಾಳ್ಮೆ ಅಷ್ಟು ಇದ್ಕೊಂಡು ನೋಡಿದ್ರೆ, ಸೊ ಎಂಡಲ್ಲಿ ಹೇಳುವಂಥದ್ದು ಏನು, ಬ್ರಾಹ್ಮಣರೆಲ್ಲ ಪುರೋಹಿತರು ಅಂದ್ರೆ ದೇಶ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಕಾಲೇ ವರ್ಷದ ಪರ್ಜನ್ಯ, ವರ್ಲ್ಡ್ ಟೈಮ್ ಟೈಮಿಂಗ್ ಮಳೆ ಆಗಲಿ, ಪೃಥ್ವಿ ಸಸ್ಯಶಾಲಿನಿ, ಎಲ್ಲ ರೀತಿ ಪೃಥ್ವಿ ನಮಗೆ ಮಳೆ ಬೆಳೆ ಎಲ್ಲ ಕರೆಕ್ಟಾಗಿ ಆಗಲಿ, ದೇಶೋಯಂ ಕ್ಷೋಭರಹಿತ, ಸಜ್ಜನಾ ಸಂತು ನಿರ್ಭಯಾ, ಅಪುತ್ರಾ ಪುತ್ರನ ಸಂತು, ಪುತ್ರನ ಸಂತು ಪೌತ್ರನ, ಅಧನಾ ಸಧನಾ, ದುಡ್ಡಿಲ್ದರು ದುಡ್ಡು ಸಿಗದಂಗಾಗ್ಲಿ ಅಂತ ಇದೇ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರೂ ಸಹ. ಸೊ ಅದು ಆಗ್ತದೆ. ಅಂದ್ರೆ ಅದಕ್ಕೋಸ್ಕರ ಪ್ರಾರ್ಥನೆಯಲ್ಲಿ, ಪೂಜೆಯಲ್ಲಿಯೇ ಶಕ್ತಿ ಇರತಕ್ಕಂಥದ್ದು. ಯುದ್ಧ ಅಂತೂ ಯಾರಿಗೂ ಬೇಡಾಗಿದೆ ಗುರುಜಿ. ಈಗ ದಿನ ಬೆಳಗಾದ್ರೆ ಮತ್ತೇನಾಗುತ್ತೋ ಅನ್ನೋ ಆತಂಕದಲ್ಲೇ ಜನ ಇದ್ದಾರೆ. ಯಾವುದೋ ದೂರದ ದೇಶದಲ್ಲಿ ಯುದ್ಧ ಆಗತ್ತೆ ನಮಗೇನು ಅಂತ ಅಂತಿರೋರಿಗೂ ಕೂಡ ಯುದ್ಧದ ಬಿಸಿ ಏನು ಅನ್ನೋದು ತಟ್ಟಿದೆ. ಈಗ ಯುದ್ಧ ಇನ್ನೇನು ನಿಂತೇ ಬಿಡ್ತು, ಇನ್ನೇನು ನಿಂತು ಬಿಡುತ್ತೆ ಅಂತ ಅಂದ್ಕೋತಿರೋವಾಗಲೇ ಮತ್ತೆ ಎಲ್ಲಿ ಶುರುವಾಗುತ್ತಾ ಅಂತ ಕಾಯೋ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ಈ ಯುದ್ಧ ನಿಲ್ಲೋ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ ಸದ್ಯದ ಈ ಎಲ್ಲ ಬದಲಾವಣೆಗಳನ್ನ ನೋಡ್ತಾ ಇದ್ರೆ? ನೋಡಿ, ಕುಜ ಶನಿಯರ ಯುತಿ ಇರುವಲ್ಲಿವರೆಗೂ ಯುದ್ಧ ಇದ್ದೇ ಇರ್ತದೆ, ಹೊಗೆ ಆಡ್ತಾ ಇರ್ತದೆ, ಅಂತರ ಯುದ್ಧ. ಇಲ್ಲಿ ಹೊರಭಾಗದಲ್ಲಿ ನಾವು ಯುದ್ಧವನ್ನು ಈಗ ಕಾಣ್ತಾ ಇದ್ದೇವೆ. ಈ ಯುದ್ಧ ನೋಡಿ, ಈಗ ಅಲ್ಲಿ ರಾಜಕೀಯದ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಇದ್ದಾನೆ. ಆ ಸೂರ್ಯನು ಮೀನರಾಶಿಯಿಂದ ಮೇಷರಾಶಿಗೆ ಬಂದ ಒಂದು ಬಚಕ್ರವನ್ನು ಅವನು ಪೂರ್ಣಗೊಳಿಸಿ ಮೇಷರಾಶಿಗೆ ಪ್ರವೇಶವನ್ನು ಮಾಡಿದ ಹೇಳುವಾಗ ಆ ಸೂರ್ಯ ಸುಮ್ಮನೆ ಕೊಡೋದಿಲ್ಲ, ಅವನು ಒಂದು ನಿರ್ಣಯವನ್ನು ತಗೊಳ್ತಾನೆ. ಈ ಯುದ್ಧದಿಂದ ಜನರಿಗೆ ತೊಂದರೆ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ ಹೇಳುವಂತಹದ್ದು ಅವರಿಗೆ ಗೋಚರ ಆಗುತ್ತೆ. ಹೀಗಾಗಿ ಆ ಗೋಚರ ಆಗುವಲ್ಲಿಯವರೆಗೆ ಯುದ್ಧವೇ. ಆ ಗೋಚರ ಆಗೋದು ಯಾವಾಗ ಅಂದ್ರೆ ನಾಡ್ದು 14ನೇ ತಾರೀಕು, ಅಂದ್ರೆ ಇನ್ನೊಂದು 2-3 ದಿವಸದ ಒಳಗೆ ಇದಕ್ಕೊಂದು ಇತ್ಯರ್ಥ ಸಿಗಬಹುದು ಅಂತ ಕಾಣುತ್ತೆ. ಆಯ್ತಾ? ಆಚೆಗ ಈಚೆಗ ಯುದ್ಧವೇ ಗಟ್ಟಿಯ ಅಥವಾ ಯುದ್ಧದಿಂದ ನಾವು ಹೊರಗೆ ಬರ್ತಾ ಇದ್ದೇವ ಹೇಳುವಂತಹದ್ದನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಮೇಷಕ್ಕೆ ಸೂರ್ಯ ಬಂದ ಅಂದ ತಕ್ಷಣದಲ್ಲಿ ಆಯ್ತಾ, ಆಗ ಏನಾಗುತ್ತೆ ಅಂತಂದ್ರೆ ದೂರ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅಥವಾ ಒಂದು ನಿರ್ಣಯ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಈಗೇನು ಒಂದು ಸೂತ್ರಗಳನ್ನು ಕೊಟ್ಟಿರ್ತಾರೆ, ಇಷ್ಟು ನಮಗೆ ಆಗಬೇಕು, ಅದನ್ನು ನೀವು ಒದಗಿಸಿ ಕೊಟ್ರೆ ನಾವು ಯುದ್ಧ ನಿಲ್ಲಿಸ್ತೇವೆ. ಆಯ್ತಾ? ಯುದ್ಧ ನಿಲ್ಲಿಸ್ತಾರೆ ಯಾವಾಗ ಅಂತಂದ್ರೆ ಆ ಕುಜ ಮತ್ತು ಶನಿಯೂ ಸಹಿತವಾಗಿ ಏನು ಇದು ಮಾಡಿದಾರೋ ಗೃಹ ಯುದ್ಧ ನಡೀತಾ ಇದೆಯೋ ಅದು ಕುಜನ ಮುಂದೆ ಬಂದ್ಬಿಡ್ತಾನೆ. ಶನಿಗಿಂತಲೂ ಮುಂದೆ ಬಂದ ಅಂತ ಆದಾಗ ಆಗ ಯುದ್ಧದ ಪ್ರಭಾವ ಕಡಿಮೆ ಆಗ್ತಾ ಬರ್ತದೆ. ಆಗ ಯುದ್ಧ ಮಾಡ್ತೇನೆ, ಇವತ್ತು ಯುದ್ಧ ಮಾಡಿಯೇ ಮಾಡ್ತೇನೆ, ಈ ರೀತಿಯಲ್ಲಿ ಹೆದರಿಕೆ ಬೆದರಿಕೆ
ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದು 14ನೇ ತಾರೀಕು ಕಳೆಯುವಾಗ ಗೊತ್ತಾಗುತ್ತೆ. ರಾಜಕೀಯದಲ್ಲೂ 14ನೇ ತಾರೀಕಿಗೆ ಗೊತ್ತಾಗುತ್ತೆ. ಅದು ಒಂದು ಗೊಂದಲ ಇದೆ. ಯಾಕೆಂದ್ರೆ ಸೂರ್ಯನು ಈಗ ಮೀನರಾಶಿಯಲ್ಲಿದ್ದವನು ಮೇಷರಾಶಿಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ರಾಜಕೀಯ ವಲಯದಲ್ಲೂ ಸಹಿತವಾಗಿ ಗೊತ್ತಾಗುತ್ತೆ. ಅದು ಎಲ್ಲಿ? ಕರ್ನಾಟಕದಲ್ಲಿ ಆಗ್ಬಹುದು ಅಥವಾ ತಮಿಳುನಾಡಲ್ಲಿ ಆಗ್ಬಹುದು. ರಾಜಕೀಯದಲ್ಲಿ ಏನಾಯ್ತು ಹೇಳುವಂತಹದ್ದು ಒಂದು ನಿರ್ಣಯಕ್ಕೆ ಬರಬಹುದು. ಒಟ್ಟಾರೆ ಈ ಸಂದರ್ಭ ರಾಜಕೀಯಕ್ಕೂ ಹೌದು, ಮತ್ತೆ ಈ ಜಲಾಂತರ್ಗಾಮಿಯಾಗಿ ಹೋಗುವಂತವರೆಗೂ ಯುದ್ಧವೇ. ಒಟ್ಟಾರೆ ಯುದ್ಧ. ಸೊ ಒಂದು 2-3 ದಿವಸದಲ್ಲಿ ಏನೋ ಒಂದು ಇತ್ಯರ್ಥ ಆಗುವ ಸಾಧ್ಯತೆ ಇದೆ. ಓಕೆ, ಹಾಗಾದ್ರೆ ಅದಕ್ಕೋಸ್ಕರ ಎದುರು ಅದರ ನಿರೀಕ್ಷೆಯಲ್ಲಿ ನಾವು ಇರಬೇಕು. ಎಸ್ ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ಗ್ರಹಗಳ ಬದಲಾವಣೆ ವಿಚಾರವಾಗಿ ಒಂದಷ್ಟು ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ನಮಸ್ಕಾರಗಳು. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಎಸ್ ವೀಕ್ಷಕರೇ, ಸದ್ಯಕ್ಕಂತೂ ಎಲ್ಲಿ ನೋಡಿದ್ರು ಬರೀ ಯುದ್ಧದ್ದೇ ಮಾತು. ಯುದ್ಧ ನಿಲ್ಲುತ್ತಾ ಅಥವಾ ಮುಂದುವರೆದ್ರೆ ನಮ್ಮ ಪರಿಸ್ಥಿತಿ ಏನು ಅಂತ. ಅದರ ನಡುವೆ ಗ್ರಹಗಳ ಸಂಚಾರ ಅನ್ನೋದು ಎಲ್ಲರಿಗೂ ಕೆಡುಕನ್ನೇ ಉಂಟು ಮಾಡ್ತಾ ಇದೆ. ಜಗತ್ತಿನ ವಿಚಾರ, ದೇಶ, ಜನಸಾಮಾನ್ಯರ ಮೇಲೂ ಕೂಡ ಅದರ ಪ್ರಭಾವ, ಕೆಟ್ಟ ಪರಿಣಾಮ ಇದ್ದೇ ಇದೆ. ಆದರೆ ಇಂಥ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರಬೇಕು. ದೈವ ಬಲ ಇದ್ರೆ ಎಂತಹ ಸಂಕಷ್ಟವನ್ನು ಕೂಡ ಧೈರ್ಯವಾಗಿ ಎದುರಿಸಬಹುದು. ಹಾಗಾಗಿ ದೇವರ ಸ್ಮರಣೆ, ಒಂದಷ್ಟು ತಾಳ್ಮೆಯನ್ನು ಮೈಗೂಡಿಸ್ಕೊಂಡ್ರೆ ಎಲ್ಲವೂ ಒಳಿತಾಗತ್ತೆ. ಇದು ಜನಸಾಮಾನ್ಯರ ವಿಚಾರಕ್ಕೆ ಮಾತ್ರ ಅಲ್ಲ, ದೇಶ ಮತ್ತು ಜಗತ್ತಿನ ವಿಚಾರಕ್ಕೂ ಕೂಡ ತಾಳ್ಮೆ ಹೊಂದಿದ್ರೆ ಏನೂ ಅನಾಹುತಗಳು ಆಗೋದಿಲ್ಲ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.